ಯುದ್ಧವು ಕರ್ತನದು. ಅಧ್ಯಾಯ 1. ಯುದ್ಧವು ಕರ್ತನದು. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 20 ವಚನ 15. ಯೆಹೋವನು ಹೇಳುವುದನ್ನು ಕೇಳಿರಿ, ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಈ ಯುದ್ಧವು ನಿಮ್ಮದಲ್ಲ, ಈ ಹೋರಾಟವು ನಿಮ್ಮದಲ್ಲ, ಈ ವ್ಯವಹಾರವು ನಿಮ್ಮದಲ್ಲ. ಯುದ್ಧವು ಕರ್ತನದು, ಸೋಲು ಸೈತಾನನದು, ಆದರೆ ಜಯವೋ ನಮ್ಮದು. ಜೀವಿತವೇ ಒಂದು ಹೋರಾಟ, ಅದು ಉಪದ್ರವಗಳ ಸಂತೆ, ಸಮಸ್ಯೆಗಳಿಂದ ತುಂಬಿರುವಂಥದ್ದು. ಆದರೂ ನಾವು ಕಳವಳಗೊಳ್ಳಬೇಕಾಗಿಲ್ಲ, ಯಾಕೆಂದರೆ ಕರ್ತನು ನಮ್ಮೊಂದಿಗಿರುವನು. ನಮ್ಮ ಯುದ್ಧಗಳೆಲ್ಲ ಆತನೇ ನಾಯಕನಾಗಿ ನಿಂತು ನಡೆಸುವನು. ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ. ವಿಮೋಚನಕಾಂಡ ಅಧ್ಯಾಯ 14 ವಚನ 14. ಅಂದು ಯೆಹೋಷಾಫಾಟನಿಗೆ ವಿರೋಧವಾಗಿ ಅನೇಕ ಶತ್ರುಗಳು ಕೂಡಿ ಬಂದರು. ಸಮುದ್ರದ ಮರಳಿನಷ್ಟು ಸಂಖ್ಯೆಯಲ್ಲಿ ವಿರೋಧಿಗಳು ಯುದ್ಧಕ್ಕೆ ಬಂದರು. ಶತ್ರು ಸೈನ್ಯವನ್ನು ನೋಡಿದ ಯೆಹೋಷಾಫಾಟನು ಹೆದರಿಕೊಂಡದ್ದು ನಿಜವೇ, ಆದರೆ ಅವನು ಕರ್ತನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು ಎಂದು ನೋಡುತ್ತೇವೆ. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 20 ವಚನ 3. ದೇವರ ಮಕ್ಕಳೇ, ಸಮಸ್ಯೆಗಳು ಬರುವಾಗ ಆ ಸಮಸ್ಯೆಯ ಉದ್ದ, ಅಗಲ, ಎತ್ತರಗಳನ್ನೇ ನೋಡಿಕೊಂಡಿರಬೇಡಿರಿ. ಸಮಸ್ಯೆಗಳ ಮೇಲೆ ಜಯ ಕೊಡುವಂತ ದೇವಾದಿ ದೇವರನ್ನು ನೋಡಿರಿ. ಆತನು ಯುದ್ಧದಲ್ಲಿ ಪರಾಕ್ರಮಶಾಲಿಯಾದಾತನು. ಆತನು ಜಯಶಾಲಿಯಾಗಿರುವಾತನು ಮಾತ್ರವೇ ಅಲ್ಲ, ಜಯ ಕೊಡುವಾತನೂ ಆಗಿದ್ದಾನೆ. ಸೇನಾಧೀಶ್ವರನಾದ ಯೆಹೋವನು ಎಂಬುದೇ ಆತನ ಹೆಸರು. ನಿನ್ನ ಸಮಸ್ಯೆಗಳ ಮುಂಭಾಗದಲ್ಲಿ ನಿಮ್ಮ ಕರ್ತನನ್ನು ನಿಲ್ಲಿಸುವಿಯಾದರೆ ನೀವು ಎಂದಿಗೂ ಭಯಪಡುವುದೇ ಇಲ್ಲ. ಯೆಹೋಷಾಫಾಟನು ಕರ್ತನನ್ನು ಪೂರ್ಣ ಮನಸ್ಸಿನಿಂದ ಆಶ್ರಯಿಸಿಕೊಳ್ಳಲು ಹಂಬಲಿಸಿದಾಗ ಕೂಡಲೇ ಉತ್ತರ ದೊರೆಯಿತು. ಕರ್ತನು ಹೇಳುವುದನ್ನು ಕೇಳಿರಿ, ಈ ಮಹಾಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದೇ. ಇಂದು ನಿಮ್ಮ ಮುಂದಿರುವ ಸಮಸ್ಯೆಯು ನಿಮ್ಮದಲ್ಲ, ಅದು ನನ್ನ ಯುದ್ಧ. ಅವರು ನನ್ನ ವಿರೋಧಿಗಳು. ನೀವು ಸುಮ್ಮನೆ ಇದ್ದು ಕರ್ತನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯ ನೋಡಿರಿ ಎಂದು ಕರ್ತನು ಹೇಳಿದನು. ಸತ್ಯವೇದದಲ್ಲಿ ಅನೇಕ ಯುದ್ಧಗಳು ನಡೆದಿವೆ. ಫರೋಹನು ತನ್ನ ಸೈನ್ಯದೊಂದಿಗೆ ಇಸ್ರಾಯೇಲರನ್ನು ಅಟ್ಟಿಸಿಕೊಂಡು ಬಂದನು. ಆದರೆ ಕರ್ತನು ಇಸ್ರಾಯೇಲರ ಪರವಾಗಿ ಯುದ್ಧ ಮಾಡುವಾತನಾಗಿ ಹೊರಟು ಬಂದು ಫರೋಹನನ್ನು ಅವನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ತಳ್ಳಿಬಿಟ್ಟನು. ಗೋಲ್ಯಾತನು ಫಿಲಿಷ್ಟಿಯರು ಇಸ್ರಾಯೇಲರಿಗೆ ಎದುರಾಗಿ ಯುದ್ಧಕ್ಕೆ ಬಂದರು. ಆ ಯುದ್ಧವನ್ನು ಸಹ ಕರ್ತನು ತನ್ನ ಯುದ್ಧವಾಗೆನಿಸಿ ದಾವೀದನ ಮೂಲಕ ದೊಡ್ಡ ಗೋಲಿಯಾತನನ್ನು ಕೆಡವಿದನು. ಸೇನಾಧೀಶ್ವರನಾದ ಕರ್ತನ ಮುಂದೆ ಆ ರಾಕ್ಷಸನು ಇಷ್ಟು ಮಾತ್ರ. ಅದೇ ರೀತಿ ಯೆಹೋಷಾಫಾಟನಿಗೆ ವಿರೋಧವಾಗಿ ಬಂದವರೆಲ್ಲ ನಾಶವಾದರು. ದೇವ ಮಗುವೆ, ಆ ದೇವರು ನಿನ್ನ ದೇವರು. ಸೇನಾಧೀಶ್ವರನಾದ ಯೆಹೋವನು ಎಂಬುದು ಆತನ ನಾಮ. ಆತನು ನಿಮಗಾಗಿ ವಾದಿಸಿ ಯುದ್ಧ ಮಾಡುವನು. ನೀವು ಸ್ತುತಿಸಲಾರಂಭಿಸಿದರೆ ಸಾಕು, ಅದ್ಭುತಗಳು ತಾನಾಗಿಯೇ ನಡೆಯುವುದು. ಆತನು ಕಹಿಯಾದ ಮಾರವನ್ನು ಮಧುರವಾಗಿ ಮಾರ್ಪಡಿಸಿದಾತನು. ಅರಣ್ಯದಲ್ಲಿ ಮನ್ನವನ್ನು ವರ್ಷಿಸಿ ಬಂಡೆಯನ್ನು ಸೀಳಿ ತನ್ನ ಜನರ ದಾಹವನ್ನು ತೀರಿಸಿದಾತನು. ಅರಣ್ಯದಲ್ಲಿ ಲಾವಕ್ಕಿಗಳನ್ನು ಬರಮಾಡಿ ಇಸ್ರಾಯೇಲರ ಪಾಳೆಯವನ್ನು ತುಂಬಿಸಿದನು. ದಡತುಂಬಿ ಹರಿಯುತ್ತಿದ್ದ ಯೋರ್ದನನನ್ನು ಹಿಂದಿರುಗಿ ಹೋಗುವಂತೆ ಮಾಡಿದಾತನು. ತನ್ನ ಜನರಿಗೆ ತಡೆಯಾಗಿ ನಿಂತಿದ್ದ ಎರಿಕೋ ಗೋಡೆಯನ್ನು ಬೀಳುವಂತೆ ಮಾಡಿದನು. ಕಾನಾನಿನ 7 ಜನಾಂಗಗಳನ್ನು 31 ಅರಸರನ್ನು ಇಸ್ರಾಯೇಲರಿಗೆ ಅಧೀನ ಮಾಡಿದನು. ಇಷ್ಟು ಮಹತ್ತರವಾದ ಅದ್ಭುತಗಳನ್ನು ಮಾಡಿದ ದೇವರು ನಿಶ್ಚಯವಾಗಿ ನಿಮಗಾಗಿ ಯುದ್ಧ ಮಾಡುವನು. ಈ ದೇವರು ಎಂದೆಂದಿಗೂ ಇರುವಂತ ನಮ್ಮ ದೇವರು. ಆತನು ಮರಣ ಪರ್ಯಂತರ ನಮ್ಮನ್ನು ನಡೆಸಿ ಜಯದ ಜೀವಿತ ಮಾಡುವಂತೆ ಕೃಪೆ ಮಾಡುವನು. ಆದುದರಿಂದ ದೇವ ಮಗುವೆ, ಕಳವಳಗೊಳ್ಳಬೇಡ. ಅವನಿಗಿರುವ ಸಹಾಯವು ಮಾಂಸ ತೋಳು, ನಮಗಾದರೂ ನಮ್ಮ ದೇವರಾದ ಕರ್ತನೆ. ಆತನು ನಮಗೆ ನೇರವಾಗಿ ಯುದ್ಧಗಳಲ್ಲಿ ನಮಗೋಸ್ಕರ ಕಾದಾಡುವನು ಎಂದು ಹೇಳಿ ಧೈರ್ಯಪಡಿಸಿದನು. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 32 ವಚನ 8. ಆಮೆನ್. ಅಧ್ಯಾಯ 2. ಹೋರಾಟವೇ. ಯೆಹೋಶುವ ಅಧ್ಯಾಯ 1 ವಚನ 3. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ.
ನಿಮ್ಮ ಜೀವಿತದಲ್ಲಿ ಹೋರಾಟಗಳನ್ನೇ ಸಂಧಿಸುತ್ತಾ ಸಮಸ್ಯೆಗಳ ಮಧ್ಯದಲ್ಲಿ ನಡೆದು ಹೋಗುತ್ತಿರುವಿರಾದರೆ ಯೆಹೋಶುವನ ಪುಸ್ತಕವನ್ನು ತೆಗೆದು ಆತ್ಮನಾದಾತನ ಸಹಾಯದೊಂದಿಗೆ ಓದಿ ನೋಡಿರಿ. ಕರ್ತನು ನಿಶ್ಚಯವಾಗಿ ನಿಮಗೆ ಬಿಡುಗಡೆಯನ್ನು, ಜಯವನ್ನು ಕೊಡುವನು. ಇಸ್ರಾಯೇಲರ ಜೀವಿತವನ್ನು 2 ಭಾಗಗಳನ್ನಾಗಿ ವಿಭಾಗಿಸಬಹುದು. ಒಂದು ಮರುಭೂಮಿಯ ಜೀವಿತ, ಮತ್ತೊಂದು ಕಾನಾನಿನ ಜೀವಿತ. ಈ 2 ಜೀವಿತದಲ್ಲೂ ಅವರಿಗೆ ಅನೇಕ ವಿಧವಾದ ಹೋರಾಟಗಳು, ಸಮಸ್ಯೆಗಳಿದ್ದವು. ಆದರೂ ಅವರು ಮುಂದುವರೆದು ನಡೆಯುತ್ತಲೇ ಇದ್ದರು. ಅಂತ್ಯದಲ್ಲಿ ಕಾನಾನನನ್ನು ಸೇರಿದರು. ಪರದೇಶಿಗಳಾದ ಅಲೆಮಾರಿಗಳಾಗಿ ಜೀವಿಸಿದ ಜೀವಿತಕ್ಕೆ ಒಂದು ಅಂತ್ಯ ಉಂಟಾಯಿತು. ಯಾವುದೇ ಆದಂಥ ಒಂದು ಉದ್ಯೋಗವನ್ನು ಮಾಡದೆ, ಮನ್ನವನ್ನು ಉಂಡು, ಬಂಡೆಯಿಂದ ಹರಿದು ಬಂದಂಥ ನೀರನ್ನು ಕುಡಿದು ಬದುಕಿದ ಒಂದು ಬಾಳಿಗೆ ಅಂತ್ಯ ಬಂದಿತು. ಹೌದು, ಆದರೆ ಅದರ ನಂತರ ಅವರಿಗೆ ಹೋರಾಟದ ಜೀವನ ಆರಂಭಿಸಿತು. ಯೆಹೋಶುವನ ಪುಸ್ತಕದಲ್ಲಿ ನೀವು 3 ಸ್ಥಿತಿಗಳನ್ನು ಕಾಣಬಹುದು. ಯೆಹೋಶುವ 1ರಿಂದ 5ನೇ ಅಧ್ಯಾಯದವರೆಗೆ ಓದಿದರೆ ಕಾನಾನಿನೊಳಗೆ ಪ್ರವೇಶಿಸುವುದು ಹೇಗೆ ಎಂಬುದನ್ನು ತಿಳಿಯುವಿರಿ. 9ರಿಂದ 13 ಅಧ್ಯಾಯಗಳಲ್ಲಿ ಕಾನಾನನನ್ನು ಜಯಿಸುವುದು ಹೇಗೆ ಎಂಬುದನ್ನು ಅರಿತುಕೊಳ್ಳಬಹುದು. 13ರಿಂದ 20ನೇ ಅಧ್ಯಾಯಗಳಲ್ಲಿ ಕಾನಾನನನ್ನು ಸ್ವಾಸ್ಥ್ಯ ಮಾಡಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಮೊದಲು ಪ್ರವೇಶಿಸಬೇಕು, ನಂತರ ಯುದ್ಧ ಮಾಡಬೇಕು, ಕೊನೆಯದಾಗಿ ಸ್ವತಂತ್ರಿಸಿಕೊಳ್ಳಬೇಕು. ಇದೇ ದೇವರ ಯೋಜನೆ. ಕ್ರೈಸ್ತ ಜೀವಿತದಲ್ಲೂ ಸಹ ಯೇಸು ಕ್ರಿಸ್ತನು ನಮಗಾಗಿ ಇಟ್ಟಿರುವ ಆಶೀರ್ವಾದಗಳು, ಸ್ವಂತ ಮಾಡಿಕೊಳ್ಳಬಹುದಾದ ಕಾರ್ಯಗಳು, ಪರಮ ಕಾನಾನನೆಂಬ ಪರಲೋಕ ರಾಜ್ಯ, ಇವೆಲ್ಲವನ್ನು ಸ್ವತಂತ್ರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಕಾನಾನಿನಲ್ಲಿದ್ದ 7 ಜನಾಂಗಗಳು ಇಸ್ರಾಯೇಲರಿಗೆ ವಿರೋಧವಾಗಿ ಯುದ್ಧ ಮಾಡಿದಂತೆ ಆಕಾಶ ಮಂಡಲದಲ್ಲಿರುವ ಅಶುದ್ಧಾತ್ಮಗಳ ಸೈನ್ಯಗಳು, ದೊರೆತನಗಳು, ಅಧಿಕಾರಿಗಳು ನಮ್ಮೊಂದಿಗೆ ಯುದ್ಧ ಮಾಡುತ್ತವೆ. ಆದರೆ ನಾವು ಕಾನಾನನನ್ನು ಸ್ವಾಸ್ಥ್ಯ ಮಾಡಿಕೊಳ್ಳಲು ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ಮರೆಯಬಾರದು. ಅಂದು ಇಸ್ರಾಯೇಲರನ್ನು ಯೆಹೋಶುವನು ಮಾರ್ಗ ನಡೆಸಿದನು. ಇಂದು ನಮ್ಮನ್ನು ನಡೆಸಲು ನಾನೇ ಮಾರ್ಗ ಎಂದು ಹೇಳಿದ ಕ್ರಿಸ್ತನು ನಮ್ಮೊಂದಿಗಿದ್ದಾನೆ. ಸತ್ಯವೇದದ ವಾಕ್ಯಗಳು, ಪವಿತ್ರಾತ್ಮನು ನಮ್ಮೊಂದಿಗಿದ್ದಾರೆ. ಸತ್ಯವೇದವು ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂದು ಹೇಳುತ್ತದೆ. ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 8 ವಚನ 14. ಅಂದು ಇಸ್ರಾಯೇಲರಿಗೆ ಕಾನಾನಿನ ಹೋರಾಟಗಳು ಇದ್ದಂತೆ ಇಂದು ಪ್ರಪಂಚದಲ್ಲಿ ನಮಗೆ ಹೋರಾಟಗಳು, ಉಪದ್ರವಗಳು ಉಂಟು. ಆದುದರಿಂದಲೇ ಸ್ವಾಮಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದ್ದಾರೆ. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 16 ವಚನ 33. ಲೋಕವನ್ನು ಜಯಿಸಿದಂಥ ಯೇಸುಕ್ರಿಸ್ತನು ನಮ್ಮನ್ನು ಮಾರ್ಗ ನಡೆಸುತ್ತಿದ್ದಾನೆ. ವೈರಿಯ ತಲೆಯನ್ನು ಜಜ್ಜಿದಾತನು ನಮಗೆ ಜಯವನ್ನು ವಾಗ್ದಾನ ಮಾಡಿದ್ದಾನೆ. ಆತನ ವಾಗ್ದಾನ ವಚನಗಳು ನಮ್ಮನ್ನು ದೃಢಪಡಿಸಿ ಬಲಪಡಿಸುತ್ತವೆ. ಆತ್ಮನಾದಾತನು ಸಹ ನಮ್ಮನ್ನು ನಡೆಸುತ್ತಾನೆ, ಉತ್ಸಾಹಗೊಳಿಸಿ ಬಲಪಡಿಸಿ ಮುಂದೆ ನಡೆಯಲು ಪ್ರೋತ್ಸಾಹಿಸುತ್ತಾನೆ. ನಮ್ಮ ಮುಂಭಾಗದಲ್ಲಿ ಅನೇಕ ಭಕ್ತರು ಈ ಪವಿತ್ರ ಹಾದಿಯಲ್ಲಿ ನಡೆದಿದ್ದಾರೆ. ಅವರು ಉಪದ್ರವದ ಗುಹೆಯ ಮಾರ್ಗವಾಗಿ ನಡೆದರು, ಹೋರಾಟವೆಂಬ ಕಡಲಿನ ಅಲೆಗಳನ್ನು ದಾಟಿ ಹೋದರು. ಇದನ್ನು ಕುರಿತು ಅಪೊಸ್ತಲನಾದ ಪೌಲನು, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕೆಡಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾನೆ. ಅದೇ ರೀತಿ ನಾವು ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಳ್ಳೋಣ. 2 ತಿಮೋತಿ ಅಧ್ಯಾಯ 4 ವಚನ 7. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನನಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ಆಮೆನ್. ಅಧ್ಯಾಯ 3. ಹೋರಾಡಬೇಕು. ಎಫೆಸಿಯವರು ಬರೆದ ಪತ್ರಿಕೆ ಅಧ್ಯಾಯ 6 ವಚನ 12. ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ. ನನ್ನ ಜೀವಿತದಲ್ಲಿ ಈ ಹೋರಾಟಗಳು ಯಾಕೆ? ಆತ್ಮಿಕ ಜೀವಿತದಲ್ಲಿ ಮುನ್ನಡೆಯಲಾರದಂತೆ ಬೀಳುವಿಕೆಗಳು ಯಾಕೆ? ಈ ಸೋಲು, ಈ ಅಧೈರ್ಯ, ಇವಕ್ಕೆಲ್ಲ ಏನು ಕಾರಣ? ಆಗಾಗ್ಗೆ ಉಂಟಾಗುವ ಅಪನಂಬಿಕೆಗೆ ಕಾರಣವೇನು? ಆಕಾಶ ಮಂಡಲದ ದುರಾತ್ಮನ ಸೇನೆಗಳೊಂದಿಗೆ ನಾವು ಹೋರಾಟ ಮಾಡಬೇಕಾಗಿರುವುದರಿಂದಲೇ. ಹಗ್ಗ ಎಳೆಯುವ ಆಟವನ್ನು ನೀವು ನೋಡಿರುವಿರಿ. ಯಾವ ಕಡೆ ಹೆಚ್ಚು ಬಲವಾಗಿ ಎಳೆಯುವರೋ ಆ ಕಡೆಯಲ್ಲಿರುವವರು ಗೆಲ್ಲುವರು. ಇದು ಒಂದು ಬಲ ಪರೀಕ್ಷೆಯ ಪಂದ್ಯ.
ಇಂದು ದೇವರ ಮಕ್ಕಳಿಗೂ ಸೈತಾನನಿಗೂ ಇರುವ ಹೋರಾಟವೂ ಇದೇ ರೀತಿಯೇ ಆಗಿದೆ. ಈ ಬಲಪರೀಕ್ಷೆ ಎಲ್ಲಿಂದ ಪ್ರಾರಂಭಿಸಿತು? ಪರಲೋಕದಲ್ಲಿ ಇದು ಆರಂಭವಾಯಿತು. ಅದರಲ್ಲಿ ಸೈತಾನನು ಸೋತು ಹೋದವನಾಗಿ ಕೆಳಗೆ ದೊಬ್ಬಲ್ಪಟ್ಟನು. ಅಂದಿನಿಂದ ಅವನು ದೇವರ ಮಕ್ಕಳಿಗೆ ವಿರೋಧವಾಗಿ ಮಾರ್ಪಟ್ಟನು. ಈಗ ಅವನು ತನ್ನ ಪೂರ್ಣ ಬಲದಿಂದ ದೇವರ ಮಕ್ಕಳನ್ನು ಶೋಧನೆಗೆ ಎಂಬ ಅಗ್ನಿಕುಂಡಕ್ಕೆ ತಳ್ಳುತ್ತಿದ್ದಾನೆ. ಕೊನೆಯ ಅಗ್ನಿ ನರಕಕ್ಕೆ ಕೊಂಡು ಹೋಗಲು ಪ್ರಯತ್ನಿಸುವನು. ಆದರೆ ಕರ್ತನು ಅವನೊಂದಿಗೆ ಹೋರಾಡುವಂತೆ ನಮಗೆ ಆಯುಧವನ್ನು ಕೊಟ್ಟಿದ್ದಾನೆ. ಅದು ದೇವರ ವಾಕ್ಯವೆಂಬ ಆತ್ಮನ ಖಡ್ಗ. ಎಫೆಸದವರು ಬರೆದ ಪತ್ರಿಕೆ ಅಧ್ಯಾಯ 6 ವಚನ 17. ಶೋಧಕನು ಯೇಸುಕ್ರಿಸ್ತನನ್ನು ಶೋಧಿಸಿ ಇದೇ ವಿಧವಾದ ಬಲಪರೀಕ್ಷೆಗೆ ನಡೆಸಿದಾಗ ಕರ್ತನು ವೇದವಾಕ್ಯವೆಂಬ ಆತ್ಮನ ಖಡ್ಗವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು ಬರೆದದೆ ಎಂದು ಹೇಳಿ ಸೈತಾನನನ್ನು ಅವನು ತಂದು ಹಾಕಿದ ಶೋಧನೆಯನ್ನು ಮುರಿದನು. ಸತ್ಯವೇದದ ವಾಕ್ಯಗಳ ಮೂಲಕವಾಗಿ ಜಯಶಾಲಿಯಾದನು. ಸಾಧಾರಣವಾಗಿ ಕುಸ್ತಿ ಕಾಳಗದ ವೀರನು ತನ್ನ ಎದುರಾಳಿಯೊಂದಿಗೆ ಕಾದಾಡುವ ಮೊದಲು ಎದುರಾಳಿಯನ್ನು ಅವನ ಸಮರ್ಥತೆಯನ್ನು ಕುರಿತು ಚೆನ್ನಾಗಿ ತಿಳಿದುಕೊಳ್ಳುವನು. ಅವನನ್ನು ಹೇಗೆ ಸೋಲಿಸುವುದು, ಅವನ ಮೇಲೆ ಹೇಗೆ ಬೀಳುವುದು ಎಂಬುದನ್ನೆಲ್ಲ ಚೆನ್ನಾಗಿ ಆಲೋಚಿಸಿ ನಂತರ ವೈರಿಯನ್ನು ಎದುರಿಸುವನು ಮತ್ತು ಜಯಶಾಲಿಯಾಗುವನು. ಅದರ ನಂತರ ಅವನು ಪ್ರಖ್ಯಾತ ವೀರನಾಗಿ ಹೆಸರು ಗಳಿಸುವನು. ಅದೇ ರೀತಿ ನೀವು ನಿಮ್ಮ ವೈರಿಯಾದ ಸೈತಾನನನ್ನು ಅರಿತುಕೊಳ್ಳಿರಿ. ಸತ್ಯವೇದವನ್ನೆಲ್ಲ ಓದಿ ನೋಡಿದರೆ ಸೈತಾನನು ಯಾವ ರೀತಿಯಾಗಿ ದೇವರ ಮಕ್ಕಳೊಂದಿಗೆ ಹೋರಾಟ ಮಾಡಿದನು ಎಂಬುದನ್ನು ತಿಳಿದುಕೊಳ್ಳಬಹುದು. ಕೆಲವರು ಬಿದ್ದು ಹೋಗಿರಬಹುದು, ಆದರೆ ಅನೇಕರು ಜಯಶಾಲಿಗಳಾಗಿದ್ದಾರೆ. ಜಯಶಾಲಿಗಳಾದ ಭಕ್ತರ ಜೀವಿತವು ನಮ್ಮನ್ನು ಉತ್ಸಾಹಗೊಳಿಸುತ್ತದೆ. ಯೇಸುಕ್ರಿಸ್ತನು ತನ್ನ ಜೀವಿತವಿಡೀ ಜಯಶಾಲಿಯಾಗಿಯೇ ಬೆಳಗಿದನು. ದೇವ ಮಗುವೆ, ಸೈತಾನನೊಂದಿಗೆ ಈ ಹೋರಾಟದಲ್ಲಿ ಅವನ ತಲೆಯನ್ನು ನೀನು ಜಜ್ಜುವಿ. ಜಯಶಾಲಿಯಾಗಿ ಮುಂದೆ ಸಾಗುವಿ. ಜಯ ಹೊಂದುವವನು ಇವುಗಳಿಗೆ ಬಾಧ್ಯನಾಗುವನು. ನಾನು ಅವನಿಗೆ ದೇವರಾಗಿರುವೆನು, ಅವನು ನನಗೆ ಮಗನಾಗಿರುವನು. ಪ್ರಕಟಣೆ ಅಧ್ಯಾಯ 21 ವಚನ 7. ಅಮೇನ್. ಅಧ್ಯಾಯ 4 ಹಿಂದೆಗೆಯುವುದಿಲ್ಲ. 2 ಕೊರಿಂಥ ಅಧ್ಯಾಯ 4 ವಚನ 1. ಆದುದರಿಂದ ನಾವು ದೇವರ ಕರುಣೆಯಿಂದ ಈ ಸೇವೆಯನ್ನು ಹೊಂದಿದವರಾಗಿರಲಾಗಿ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ನಾವು ಹಿಂದೆಗೆಯುವುದಿಲ್ಲ ಎಂದು ಅಪೊಸ್ತಲನಾದ ಪೌಲನು ದೃಢವಾದ ನಂಬಿಕೆಯಿಂದ ಹೇಳುತ್ತಾನೆ. ಯಾಕೆ ಅಧೈರ್ಯ ಪಡುವುದಿಲ್ಲ? ದೇವರ ಕರುಣೆಯನ್ನು ಹೊಂದಿದವರಾಗಿರುವುದರಿಂದ ಧೈರ್ಯಗೆಟ್ಟು ಹಿಂದೆಗೆಯುವುದಿಲ್ಲ. ಹೋರಾಟದ ವೇಳೆಗಳಲ್ಲಿ ಪೌಲನು ದೇವರ ಕರುಣೆಯನ್ನೇ ಆತುಕೊಂಡನು. ಅಧೈರ್ಯಪಟ್ಟು ಹಿಂಜಾರಿ ಹೋಗದಂತೆ ತನ್ನನ್ನು ಬಲಪಡಿಸುವ ಉನ್ನತ ಬಲವಾದ ಪವಿತ್ರಾತ್ಮನನ್ನು ಪೌಲನು ಆತುಕೊಂಡಿದ್ದನು. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಎಂಬುದನ್ನು ದೇವರು ಮೇಲನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಎಂದು ಹೇಳಿ ವಾಗ್ದಾನ ಮಾಡಿದ್ದನು ಆತನು ಮರೆತು ಹೋಗಿಲ್ಲ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು. 2 ಕೊರಿಂಥ ಅಧ್ಯಾಯ 4 ವಚನ 7. ಆದ್ದರಿಂದಲೇ ಅಪೊಸ್ತಲನಾದ ಪೌಲನು ಸರ್ವವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಹಿಂಸೆ ಪಡುವವರಾಗಿದ್ದರೂ ಕೈ ಬಿಡಲ್ಪಟ್ಟವರಲ್ಲ. ಕೈ ಬಿಡಲ್ಪಟ್ಟವರಾಗಿದ್ದರೂ ಪ್ರಾಣ ನಷ್ಟಪಡುವವರಲ್ಲ. 2 ಕೊರಿಂಥ ಅಧ್ಯಾಯ 4 ವಚನ 8-9 ಎಂದು ಉತ್ಸಾಹಭರಿತನಾಗಿ ಹೇಳುತ್ತಾನೆ. ಹಿಂದೆಗೆಯುವಿಕೆಯನ್ನು ಅಗಲಿಸಿ ನಮ್ಮನ್ನು ಉತ್ಸಾಹಗೊಳಿಸುವಂಥ 2 ಕೊರಿಂಥದ 4ನೇ ಅಧ್ಯಾಯವನ್ನು ಆತನು ಬರೆದು ಬಿಟ್ಟು ಅಂತ್ಯದಲ್ಲಿ, ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ ಎಂದು ಬರೆಯುತ್ತಾನೆ. ಪ್ರಿಯರಾದ ದೇವರ ಮಕ್ಕಳೇ, ಸತ್ಯವೇದದಲ್ಲಿ ಅಧೈರ್ಯ ಪಡದೆ ಹಿಂದೆಗೆಯದೆ ನಿಂತ ಅನೇಕ ಭಕ್ತರ ಜೀವನ ಚರಿತ್ರೆಗಳು ಬರೆಯಲ್ಪಟ್ಟಿವೆ. ವಿಶೇಷವಾಗಿ ಅಬ್ರಹಾಮನನ್ನು ಗಮನಿಸಿ ನೋಡಿರಿ. 75 ವರ್ಷ ವಯಸ್ಸಾದಾಗ ಕರ್ತನು ಒಂದು ಮಗುವನ್ನು ವಾಗ್ದಾನ ಮಾಡಿದನು. ವಾಗ್ದಾನ ಮಾಡಲ್ಪಟ್ಟ ಆ ಮಗುವನ್ನು ಪಡೆಯಲು 25 ವರ್ಷಗಳಾದವು. ಅಬ್ರಹಾಮನು ಮುಪ್ಪಿನವನಾದಾಗೂ ಶರೀರ ಮೃತಪ್ರಾಯವಾದಾಗೂ
ಆತನು ನಂಬಿಕೆಯಲ್ಲಿ ಹಿಂದೆಗೆಯಲಿಲ್ಲ, ಕುಂದಿ ಹೋಗಲಿಲ್ಲ. ಅಬ್ರಹಾಮನು ಸಮುದ್ರದ ಮರಳನ್ನು ನೋಡುವಾಗೆಲ್ಲ ನಂಬಿಕೆಯಿಂದ ಕರ್ತನನ್ನು ಸ್ತುತಿಸಿದನು. ಭೂಮಿಯ ಧೂಳನ್ನು ನೋಡಿದಾಗೆಲ್ಲ ಕರ್ತನಿಗೆ ವಂದನೆ ಹೇಳುತ್ತಿದ್ದನು. ಮಾತ್ರವಲ್ಲ, ನಕ್ಷತ್ರಗಳನ್ನು ನೋಡುವಾಗೆಲ್ಲ ಕರ್ತನಿಗೆ ಕೃತಜ್ಞತೆ ಹೇಳುತ್ತಿದ್ದನು. ಇವುಗಳೆಲ್ಲ ತನ್ನ ಮಕ್ಕಳೆಂದು ತಿಳಿದು ಆತ್ಮನಲ್ಲಿ ಉಲ್ಲಾಸಿಸುತ್ತಿದ್ದನು. ನಂಬಿಕೆಯಲ್ಲಿ ಸೋತು ಹೋಗದೆ ಇದ್ದಿದ್ದರಿಂದ ಕರ್ತನು ಅವನ ನಂಬಿಕೆಯನ್ನು ಘನಪಡಿಸಿ ಆಶೀರ್ವಾದಕರವಾದ ಈಸಾಕನನ್ನು ಅನುಗ್ರಹಿಸಿದ್ದು ಅಲ್ಲದೆ ಅವನನ್ನು ವಿಶ್ವಾಸಿಗಳ ತಂದೆ ಎಂದು ಕರೆದನು. ದಕ್ಷಿಣ ಆಫ್ರಿಕಾದಲ್ಲಿ ರೋಲನ್ಸ್ ಎಂಬ ಹೆಸರುವಾಸಿಯಾದ ದೇವ ಸೇವಕರಿದ್ದರು. ಕರ್ತನ ಕರೆಯುವಿಕೆಯಿಂದ ಕಟ್ಟಡವನ್ನು ಬಾಡಿಗೆಗೆ ತೆಗೆದುಕೊಂಡು ಸೇವೆಯನ್ನು ಪ್ರಾರಂಭಿಸಿದರು. ಆದರೆ ಅಲ್ಲಿ ಒಬ್ಬ ವಿಶ್ವಾಸಿಯೂ ಬರಲಿಲ್ಲ. ಪ್ರತಿಯೊಂದು ವಾರವೂ ಆ ಆಲಯದಲ್ಲಿದ್ದ ಬೆಂಚುಗಳಿಗೆ ಅವರು ಪ್ರಸಂಗಿಸುತ್ತಿದ್ದರು. 1-2 ವರ್ಷಗಳಲ್ಲ, 7 ವರ್ಷಗಳು ದಾಟಿ ಹೋದವು. ಆದರೂ ಅವರು ಸೋತು ಹೋಗಲಿಲ್ಲ. 7ನೇ ವರ್ಷ ಪೊಲೀಸಿನವರಿಗೆ ಹೆದರಿ ಅವರ ದೇವಾಲಯಕ್ಕೆ ಓಡಿ ಬಂದ ಬೆಂಚಿನ ಕೆಳಗೆ ಅವಿತುಕೊಂಡಿದ್ದ ಒಬ್ಬ ಕಳ್ಳನು ಅವರ ಪ್ರಸಂಗದ ಮೂಲಕ ರಕ್ಷಣೆ ಹೊಂದಿದನು. ಅದರ ನಂತರ ಅವನ ಸಾಕ್ಷಿಯ ಮೂಲಕ ಸಭೆಯು ವೇಗವಾಗಿ ಬೆಳೆಯಲಾರಂಭಿಸಿತು. ಹೆಚ್ಚು ಕಡಿಮೆ 100ಕ್ಕೂ ಹೆಚ್ಚು ಸಭೆಗಳನ್ನು ಅವರು ಸ್ಥಾಪಿಸಿದರು. ದೇವರ ಮಗುವೆ, ಯಾವುದೇ ಆದ ಪರಿಸ್ಥಿತಿಯಲ್ಲೂ ಸೋತು ಹೋಗಬೇಡ. ನಿನ್ನ ನಂಬಿಕೆ ವ್ಯರ್ಥವಾಗುವುದಿಲ್ಲ. ಕರ್ತನು ನಿಶ್ಚಯವಾಗಿ ನಿನ್ನನ್ನು ಘನಪಡಿಸಿ ನಿನ್ನನ್ನು ವೃದ್ಧಿಗೊಳಿಸಿ ತಕ್ಕ ಸಮಯದಲ್ಲಿ ಉನ್ನತಿಗೆ ತರುವನು. ಆತನ ಬಲಾಢ್ಯವಾದ ಹಸ್ತಗಳಲ್ಲಿ ಅಡಗಿರು. ಯಾಕೋಬೇ, ಇಸ್ರಾಯೇಲೇ, ನನ್ನ ಮಾರ್ಗವು ಕರ್ತನಿಗೆ ಮರೆಯಾಗಿದೆ. ನನಗೆ ಸಿಕ್ಕಬೇಕಾದ ನ್ಯಾಯವು ನನ್ನ ದೇವರ ಲಕ್ಷ್ಯಕ್ಕೆ ಬಿದ್ದಿಲ್ಲವಲ್ಲ ಎಂದು ಏಕೆ ಅಂದುಕೊಳ್ಳುತ್ತಿ? ನೀನು ಗ್ರಹಿಸಲಿಲ್ಲವೋ? ಕೇಳಲಿಲ್ಲವೋ? ಕರ್ತನು ನಿರಂತರ ದೇವರು, ಭೂಮಿಯ ಕಟ್ಟಕಡೆಗಳನ್ನು ನಿರ್ಮಿಸಿದವನೂ ಆಗಿದ್ದಾನೆ. ಆತನು ದಣಿದು ಬಳಲುವುದಿಲ್ಲ. ಆತನ ವಿವೇಕವು ಪರಿಶೋಧನೆಗೆ ಅಗಮ್ಯ. ಏಷಾಯ ಅಧ್ಯಾಯ 40 ವಚನ 28. ಅಮೇನ್. ಅಧ್ಯಾಯ 5. ಬೇಸರಗೊಳ್ಳದೆ. ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 2 ವಚನ 7. ಯಾರು ಪ್ರಭಾವಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 18 ವಚನ 1. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂದು ಸತ್ಯವೇದ ಬೋಧಿಸುತ್ತದೆ. ರೋಮಾಪುರದವರ ಬರೆದ ಪತ್ರಿಕೆ ಅಧ್ಯಾಯ 2 ವಚನ 7. ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡಬೇಕು. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ. ಗಲಾತ್ಯ ಅಧ್ಯಾಯ 6 ವಚನ 9. ಆದುದರಿಂದ ಬೇಸರಗೊಳ್ಳದೆ ಸೇವೆ ಮಾಡಿರಿ. ಸತ್ಯವೇದದಲ್ಲಿ ಸೋತು ಹೋಗದೆ ಬೆತ್ಸದಾ ಕೊಳದ ಬಳಿ ಮಲಗಿದ್ದ ಒಬ್ಬ ಮನುಷ್ಯನನ್ನು ಕುರಿತು ಯೋಚಿಸುತ್ತೇನೆ. 38 ವರ್ಷಗಳ ಕಾಲ ಘೋರವಾದಿ ಪೀಡಿತನಾಗಿ ನಡೆಯಲಾರದವನಾಗಿ ಬಿದ್ದುಕೊಂಡಿದ್ದ ಪಾರ್ಶ್ವವಾಯು ರೋಗಿ. ಅವನಿಗೆ ಸಹಾಯ ಮಾಡಲು ಯಾರೊಬ್ಬರೂ ಇಲ್ಲ. ಬೆತ್ಸದಾ ಕೊಳವು ಕಲಕಡಲ್ಪಡುವಾಗ ಅವನಿಗಾಗಿ ಬಿಟ್ಟುಕೊಡಲಾಗಲಿ ಒಬ್ಬರೂ ಇಲ್ಲ. ಹೀಗೆ ಕಳೆದು ಹೋದ ವರ್ಷಗಳು 1-2 ಆದರೂ ಅವನು ಸೋತು ಹೋಗಲಿಲ್ಲ. ಹೇಗಾದರೂ ನಾನು ಒಂದು ದಿನ ಸೌಖ್ಯ ಹೊಂದುವೆನು ಎಂಬ ನಂಬಿಕೆಯಿಂದ ಆ ಕೊಳದ ದಡದಲ್ಲಿ ನಂಬಿಕೆಯಿಂದ ಕಾತುರದಿಂದ ಎದುರು ನೋಡುತ್ತಾ ಬಿದ್ದುಕೊಂಡಿದ್ದನು. ಅವನಲ್ಲಿದ್ದ ನಂಬಿಕೆಯನ್ನು ಕರ್ತನು ಗುರುತಿಸಿದನು. ಅವನ ಸಮೀಪಕ್ಕೆ ಬಂದು ಪ್ರೀತಿಯಿಂದ ಅವನನ್ನು ವಾಸಿ ಮಾಡಿದನು. ಸ್ವಾಮಿ ಹೇಳಿದಂತೆ ಅವನು ಗುಣವಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಪ್ರಾರ್ಥಿಸುವುದರಲ್ಲಿ ಯಾವಾಗಲೂ ಬೇಸರಗೊಳ್ಳಬಾರದು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 18 ವಚನ 1. ದಾನಿಯೇಲನು ಪ್ರಾರ್ಥಿಸಿದನು. ಅದೇ ದಿನದಲ್ಲಿ ಅವನ ಪ್ರಾರ್ಥನೆಯು ಪರಲೋಕಕ್ಕೆ ಮುಟ್ಟಿತು. ಆದರೆ ಉತ್ತರ ಸಿಕ್ಕಲು 21 ದಿನಗಳಾದವು. ದಾನಿಯೇಲನು ಇದರಿಂದ ಬೇಸರಗೊಂಡನು? ಇಲ್ಲ. ಕರ್ತನ ದೂತನು ದಾನಿಯೇಲನ ಪ್ರಾರ್ಥನೆಗೆ ಉತ್ತರವನ್ನು ತಂದನು. ನಾವು ಪ್ರಾರ್ಥಿಸುವಾಗ ಆ ಕೂಡಲೇ ಕರ್ತನು ಅದನ್ನು ಕೇಳುತ್ತಾನೆ. ಭಕ್ತರ ಪ್ರಾರ್ಥನೆಯನ್ನು ಕೇಳಿ ಪರಲೋಕದ ದೂತರೆಲ್ಲ ಸಂತೋಷ ಪಡುತ್ತಾರೆ, ಆರ್ಭಟಿಸುತ್ತಾರೆ. ಉದಾಹರಣೆಯಾಗಿ ಹೇಳುವುದಾದರೆ, ನಾವು ಕಾಲ್ಚೆಂಡಾಟಗಾರರನ್ನು ನೋಡುತ್ತೇವೆ. ನಾವು ಆಧರಿಸುವ ಗುಂಪಿನವರನ್ನು ಕೈ ಚಪ್ಪಾಳೆ ಹೊಡೆದು ಆರ್ಭಟಿಸಿ ಉತ್ಸಾಹಗೊಳಿಸುತ್ತೇವೆ. ಅದೇ ರೀತಿ ನಾವು ಪ್ರಾರ್ಥಿಸುವಾಗ ಪರಲೋಕದಲ್ಲಿರುವ ಭಕ್ತರು
ದೇವದೂತರೆಲ್ಲರೂ ಸಂತೋಷಿಸಿ ಆರ್ಭಟಿಸಿ ಉತ್ಸಾಹದಿಂದ ಪ್ರಾರ್ಥಿಸಿರಿ, ಉತ್ಸಾಹದಿಂದ ಸೇವೆ ಮಾಡಿರಿ, ಬೇಸರಗೊಳ್ಳಬೇಡಿರಿ ಎಂದು ಹೇಳಿ ನಮ್ಮನ್ನು ಬಹಳವಾಗಿ ಪ್ರೋತ್ಸಾಹನೆಗೊಳಿಸುತ್ತಾರೆ. ವಿದ್ಯುತ್ ದೀಪವನ್ನು ಕಂಡುಹಿಡಿದಂತ ಥಾಮಸ್ ಎಡಿಸನ್ ಬಗ್ಗೆ ತಿಳಿದಿರುವಿರಿ. ಒಂದು ವಿದ್ಯುತ್ ಬಲ್ಬನ್ನು ಉರಿಸುವ ಮೊದಲು ಸುಮಾರು 1000 ಸಾರಿ ಸೋಲನ್ನು ಕಂಡನು. ಆದರೆ ಇದರ ನಿಮಿತ್ತ ಬೇಸರಗೊಳ್ಳಲಿಲ್ಲ. 1001ನೇ ಸಾರಿ ಪ್ರಯತ್ನಿಸಿದಾಗ ಅದು ಅಂದವಾಗಿ ಪ್ರಕಾಶಿಸಿತು. ಅದರ ಫಲವಾಗಿ ನಮ್ಮ ಮನೆಗಳಲ್ಲಿ ಇಂದಿಗೂ ವಿದ್ಯುತ್ ಬಲ್ಬ್ಗಳು ಪ್ರಕಾಶಮಾನವಾದ ಬೆಳಕನ್ನು ಕೊಡುತ್ತಾ ಪ್ರಕಾಶಿಸುತ್ತಿವೆ. ದೇವರ ಮಕ್ಕಳೇ, ಬೇಸರಗೊಳ್ಳದೆ ಪ್ರಯತ್ನಿಸಿರಿ. ಪವಿತ್ರವಾಗಿ ಜೀವಿಸಲಾಗಲಿಲ್ಲವಲ್ಲ ಎಂದು ಸೋತು ಹೋಗಬೇಡಿ. ಜಯದ ಜೀವನ ಮಾಡಲಾಗಲಿಲ್ಲವಲ್ಲ ಎಂದು ಅಧೈರ್ಯಗೊಳ್ಳಬೇಡಿರಿ. ಪ್ರಯತ್ನವನ್ನು ಬಿಡಲೇಬೇಡಿರಿ. ನಮ್ಮ ದೇವರು ನಮಗೆ ತನ್ನ ಪ್ರೀತಿಯ ಪ್ರಕಾಶವನ್ನು ನಮಗೆ ಕೊಡಲಾರದಂತ ಅನೀತಿವಂತನಲ್ಲ. ಪ್ರಿಯ ದೇವ ಮಕ್ಕಳೇ, ಕರ್ತನು ಒಂದು ವಾಗ್ದಾನವನ್ನು ಇಂದು ನಿಮಗೆ ಕೊಡುತ್ತಿದ್ದಾನೆ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ. ಕರ್ತನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು. ಓಡಿ ದನಿಯರು, ನಡೆದು ಬಳಲರು. ಇಕ್ಕಟ್ಟಿನ ದಿನದಲ್ಲಿ ನೀನು ಬಳಲಿ ಹೋದರೆ ನಿನ್ನ ಬಲವು ಇಕ್ಕಟ್ಟೆ. ಅಮೇನ್. ಅಧ್ಯಾಯ 6. ಕರ್ತನು ನಿನ್ನ ಸಂಗಡ. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 28. ಕರ್ತನು ನಿನ್ನ ಸಂಗಡ ಇದ್ದಾನೆ. ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳಿವೆ. ಸಾವಿರಾರು ವಾಗ್ದಾನಗಳು ಸತ್ಯವೇದದಲ್ಲಿದ್ದಾಗೂ ಅವುಗಳಲ್ಲಿ ವಿಶೇಷವಾದವುಗಳಾಗಿಯೂ ಬಹು ಮಹಿಮೆಯುಳ್ಳದ್ದಾಗಿಯೂ ಅನೇಕ ಕಡೆಗಳಲ್ಲಿ ಕಂಡುಬರುವಂಥ ವಾಗ್ದಾನವೊಂದು ಇದೆ ಎನ್ನುವುದಾದರೆ, ನಾನು ನಿನ್ನ ಸಂಗಡ ಇದ್ದೇನೆ ಎಂಬುದೇ. ಇದು ಕರ್ತನ ಸನ್ನಿಧಾನವನ್ನು, ಆತನ ಪ್ರಸನ್ನತೆಯನ್ನು ನಮ್ಮ ಸಮೀಪಕ್ಕೆ ತರುವಂಥದ್ದಾಗಿದೆ. ಕರ್ತನು ಅಬ್ರಹಾಮನೊಂದಿಗೆ ವಾಗ್ದಾನ ಒಡಂಬಡಿಕೆಯನ್ನು ಮಾಡಿದಾಗ, ನಾನು ನಿನ್ನ ಸಂಗಡ ಇದ್ದೇನೆ ಎಂದನು. ಈಸಾಕನೊಂದಿಗೆ ಯಾಕೋಬನೊಂದಿಗೆ ಸಹ ಇದೇ ವಾಗ್ದಾನ ಮಾಡಿದನು. ಕ್ರಿಮಿಪ್ರಾಯವಾದ ಯಾಕೋಬೆ, ಇಸ್ರಾಯೇಲ್ ಜನವೇ, ಭಯಪಡಬೇಡ, ನಾನೇ ನಿನಗೆ ಸಹಾಯಕನು ಎಂದು ವಾಗ್ದಾನ ಮಾಡಿದನು. ಯೆಹೋಶುವನಿಗೂ ಸಹ, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ ಎಂದು ವಾಗ್ದಾನ ಮಾಡಿದನು. ಯೆಹೋಶುವ ಅಧ್ಯಾಯ 1 ವಚನ 5. ಈ ವಾಗ್ದಾನವು ಯೆಹೋಶುವನನ್ನು ದೃಢಪಡಿಸಿತು. ಇಸ್ರಾಯೇಲ್ ಜನಾಂಗಕ್ಕೆ ನಾಯಕನಾಗಿ ನಿನ್ನಲು ಬಲಗೊಳಿಸಿತು. ಮಾತ್ರವೇ ಅಲ್ಲ, ಕಾನಾನಿನ ಎಲ್ಲಾ ರಾಜರನ್ನು ಎಲ್ಲಾ ಜನಾಂಗಗಳ ಮೇಲೂ ಯುದ್ಧ ಮಾಡಿ ಜಯ ಹೊಂದಲು ಬಲಪಡಿಸಿತು. ಅದೇ ರೀತಿ ಪ್ರಾಯದ ಯುವತಿಯಾದ ಮರಿಯಳ ಬಳಿ ದೇವದೂತನು ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂದು ವಾಗ್ದಾನ ಮಾಡಿದನು. ಲೂಕನು ಬರೆದ ಸುವಾರ್ತೆ ಅಧ್ಯಾಯ 1 ವಚನ 28. ಈ ವಾಗ್ದಾನವನ್ನು ಹೊಂದಿದ ಮರಿಯಳು ಎಷ್ಟೇನಿಂದ ಅವಮಾನಗಳು ಬಂದರೂ ಸರಿ, ಕರ್ತನ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟ ಗರ್ಭಧರಿಸಿದಳು. ಪವಿತ್ರಾತ್ಮನಿಗೆ ವಿಧೇಯಳಾಗಿ ದಾಸಿಯಾಗಿ ತನ್ನನ್ನು ಅರ್ಪಿಸಿದಳು. ಪ್ರಿಯ ದೇವ ಮಗುವೆ, ಎಂಥ ಪರಿಸ್ಥಿತಿ ಬಂದರೂ ಕರ್ತನು ನಿನ್ನೊಂದಿಗಿರುವನು ಎಂಬುದನ್ನು ಮರೆಯಬೇಡ. ಆ ವಾಗ್ದಾನವನ್ನು ದೃಢವಾಗಿ ಹಿಡಿದುಕೋ. ನಂಬಿಕೆಯ ಕಣ್ಣುಗಳಿಂದ ಕರ್ತನು ನಿನ್ನೊಂದಿಗಿರುವುದನ್ನು ಗ್ರಹಿಸಿ ಆತನನ್ನು ಸ್ತುತಿಸು. ಸೈತಾನನು ಅನೇಕ ವಿಧವಾದ ಸಂಶಯಗಳನ್ನು ತಂದು ಹಾಕುವನು. ಕರ್ತನು ನಿನ್ನೊಂದಿಗೆ ಇಲ್ಲ ಎಂದು ಹೇಳುವನು. ಪ್ರಶ್ನೆಗಳನ್ನು ಎಬ್ಬಿಸುವನು, ಸಂಶಯಗಳನ್ನುಂಟು ಮಾಡುವನು. ಸತ್ಯವೇದದಲ್ಲಿ ಗಿದ್ಯೋನನು ಸಹ ಒಂದು ಪ್ರಶ್ನೆಯನ್ನು ಕೇಳಿದನಲ್ಲವೇ? ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ, ಕರ್ತನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು ಎಂದನು. ನ್ಯಾಯಸ್ಥಾಪಕರು ಅಧ್ಯಾಯ 6 ವಚನ 13. ಕರ್ತನು ಎಂದೆಂದೂ ನಮ್ಮನ್ನು ಬಿಟ್ಟು ಅಗಲುವುದಿಲ್ಲ. ಆದರೆ ನಮ್ಮ ಪಾಪಗಳೇ ನಾವು ಆತನನ್ನು ಕಾಣದಂತೆ ಅಡ್ಡ ಗೋಡೆಗಳಾಗಿ ನಿಲ್ಲುತ್ತವೆ. ನಮ್ಮ ಅಪರಾಧಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ನಾವು ಪಾಪವನ್ನು ಬಿಟ್ಟು ಅಗಲುವುದಾದರೆ ದೇವರ ಪ್ರಸನ್ನತೆಯನ್ನು ರಮ್ಯವಾಗಿ ಅನುಭವಿಸುವೆವು. ಹಳೆ ಒಡಂಬಡಿಕೆಯಲ್ಲಿ ಆತನ ಹೆಸರು ಇರುವಾತನೇ ಆಗಿದ್ದೇನೆ ಎಂಬುದೇ ಆಗಿದೆ. ವಿಮೋಚನೆ ಕಾಂಡ ಅಧ್ಯಾಯ 3 ವಚನ 14. ಕರ್ತನು ನಮ್ಮನ್ನು ಬಿಟ್ಟು ಅಗಲುವುದೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಆತನ ಹೆಸರು ಇಮ್ಮಾನುವೇಲ ಎಂಬುದು. ಇಮ್ಮಾನುವೇಲ್ ಎಂಬುದಕ್ಕೆ ದೇವರು ನಮ್ಮ ಕೂಡ ಇದ್ದಾನೆ ಎಂದು ಅರ್ಥ. ಪ್ರಿಯ ದೇವ ಮಗುವೆ,
ಕರ್ತನ ಪ್ರಸನ್ನತೆಯನ್ನು ಅರಿತಿರುವ ನೀನು ಆತನನ್ನು ಅಧಿಕವಾಗಿ ಸ್ತೋತ್ರ ಮಾಡುವೆಯಾ? ಸ್ತುತಿಸಿದಂತೆಲ್ಲ ಆತನ ಪ್ರಸನ್ನತೆ ಮಹಿಮೆಯಾಗಿ ನಿನ್ನ ಮಧ್ಯದಲ್ಲಿ ಇಳಿದು ಬರುವುದು. ಆತನು ಸ್ತುತಿಗಳ ಮಧ್ಯೆ ವಾಸಿಸುವವನಾತನಲ್ಲವೇ? ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 28 ವಚನ 20. ಆಮೆನ್. ಅಧ್ಯಾಯ 7. ಸಮಗೊಳಿಸುವನು. ಏಷಾಯ ಅಧ್ಯಾಯ 45 ವಚನ 2. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು. ನಮ್ಮ ಜೀವನದ ಹಾದಿಯಲ್ಲಿ ನಮ್ಮೊಂದಿಗೆ ಸತತವಾಗಿ ನಡೆದು ಬರುವವನು ನಮ್ಮ ಕರ್ತನಾದ ಯೇಸು ಸ್ವಾಮಿ. ಬಾಳುವೆಯಲ್ಲಿ ಸಮಸ್ಯೆಗಳು ಬರುವಾಗ ಆತನು ನಮ್ಮ ಮುಂದೆ ಹೋಗಿ ಡೊಂಕಾದವುಗಳನ್ನೆಲ್ಲ ಸಮಗೊಳಿಸಿ ದಾರಿಯನ್ನು ಸಿದ್ಧಪಡಿಸುವನು. ಆತನ ಪ್ರೀತಿ ಎಷ್ಟು ಮಹತ್ತರವಾದದ್ದು! ಒಂದು ಕುರಿಮರಿ ತನ್ನಿಷ್ಟದಂತೆ ನಡೆಯುವುದು ಸಾಧ್ಯವಿಲ್ಲ. ಅದಕ್ಕೆ ಬೇಕಾದ ಆಶ್ರಯ, ಭದ್ರತೆ, ಆಹಾರ ಸಿಗುವುದಿಲ್ಲ. ದಾರಿಯಲ್ಲಿ ಅಪಾಯಗಳಾಗಲಿ, ಹುಲಿ ಸಿಂಹಗಳು ಬಂದರಾಗಲಿ ಅದು ಒಂಟಿಯಾಗಿ ಕಾದಾಡಲಾರದು. ವೈರಿಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳಲು ಬಲವೋ ಶಕ್ತಿಯೂ ಅದಕ್ಕೆ ಇಲ್ಲ. ಬಹು ವೇಗವಾಗಿ ಓಡಿ ತಪ್ಪಿಸಿಕೊಳ್ಳುವಂತ ಬಲಾಢ್ಯವಾದ ಕಾಲುಗಳಾಗಲಿ ಅದಕ್ಕಿಲ್ಲ. ಅದು ಒಬ್ಬ ಒಳ್ಳೆ ಕುರುಬನ ಆಶ್ರಯದಲ್ಲಿ ಇರುವುದಾದರೆ ಅವನು ಅದನ್ನು ಹುಲ್ಲುಗಾವಲಿನ ಸ್ಥಳಗಳಿಗೆ ಕೊಂಡೊಯ್ಯುವನು. ವಿಶ್ರಾಂತಿಕರವಾದ ತಿಳಿ ತೀರಿನ ಬಳಿಗೆ ನಡೆಸುವನು. ನಮಗೆ ಒಳ್ಳೆ ಕುರುಬನಾಗಿ ಯೇಸುಕ್ರಿಸ್ತನು ಇದ್ದಾನೆ. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರನ್ನು 40 ವರ್ಷಗಳು ಮರುಭೂಮಿಯಲ್ಲಿ ರಮ್ಯವಾಗಿ ನಡೆಸಿದನು. ಮೇಘಸ್ತಂಭವು ಅವರ ಮುಂದೆ ಹೋಗುತ್ತಾ ಡೊಂಕಾದದ್ದನ್ನೆಲ್ಲ ಸರಿಪಡಿಸಿತು. ಮಾತ್ರವೇ ಅಲ್ಲ, ಅವರೊಳಗೆ ಕುರುಬರನ್ನು ಕರ್ತನು ಎಬ್ಬಿಸಿದನು. ಕುರುಬನು ಕುರಿ ಹಿಂಡನ್ನು ಹೇಗೋ ಹಾಗೆ ನೀನು ಮೋಶೆ ಆರೋನರ ಮುಖಾಂತರ ನಿನ್ನ ಪ್ರಜೆಯನ್ನು ಕರೆದೊಯ್ದಿ ಎಂದು ದಾವೀದನು ಬರೆಯುತ್ತಾನೆ. ಕೀರ್ತನೆಗಳು ಅಧ್ಯಾಯ 77 ವಚನ 20. ಕೆಲವು ವೇಳೆಗಳಲ್ಲಿ ನಾವು ಮಾರ್ಗ ಕಾಣದವರಾಗಿ ನಿಲ್ಲುತ್ತೇವೆ. ಯಾವ ಮಾರ್ಗದಲ್ಲಿ ಹೋಗಬೇಕೆಂದು ತಿಳಿಯದೆ ಪರದಾಡುತ್ತೇವೆ. ನಾವು ಹೋಗುವ ಹಾದಿ ಕರ್ತನಿಗೆ ಮೆಚ್ಚುಗೆಯಾದದ್ದಾ ಇಲ್ಲವಾ ಎಂಬ ಪ್ರಶ್ನೆಗಳು ನಮ್ಮಲ್ಲಿ ಏಳುತ್ತವೆ. ಅರಸನಾದ ದಾವೀದನು ಸಹ ಇದೇ ಪ್ರಶ್ನೆಯನ್ನು ಕೇಳುತ್ತಾನೆ. ಕೋಟೆ ಕೊತ್ತಲುಗಳ ನಗರಕ್ಕೆ ನನ್ನನ್ನು ಕರೆದುಕೊಂಡು ಹೋಗುವವರು ಯಾರು? ಏದೋಮ್ ಪ್ರಾಂತದೊಳಗೆ ನನ್ನನ್ನು ಸೇರಿಸುವವರು ಯಾರು? ಕೀರ್ತನೆಗಳು ಅಧ್ಯಾಯ 60 ವಚನ 9. ಪ್ರಿಯ ದೇವ ಮಗುವೆ, ಆತನೇ ನಮ್ಮ ದೇವರಾದ ಕರ್ತನು. ನಾನು ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ನಾನು ನಿನ್ನನ್ನು ಬಿಟ್ಟು ಅಗಲುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿ ನಮ್ಮ ಕೈ ಹಿಡಿದು ನಡೆಸುತ್ತಾನೆ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನಗಳು ನಮ್ಮೊಂದಿಗೆ ಇರುವಾತನು. ಆತನೇ ನಮ್ಮ ಮುಂಭಾಗದಲ್ಲಿ ನಡೆದು ಅಂಕುಡೊಂಕುಗಳನ್ನು ಸರಿಪಡಿಸುವನು. ಕರ್ತನು ನಮ್ಮ ಮುಂಭಾಗದಲ್ಲಿ ಹೋಗುವುದರಿಂದ ಆತನನ್ನು ತಡೆದು ನಿಲ್ಲಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ತಡೆದು ನಿಲ್ಲಿಸಲು ಯತ್ನಿಸುವುದಾದರೆ ಅವರೇ ಜಜ್ಜಿ ಹೋಗುವರು. ಕರ್ತನೇ ಜಯ ಹೊಂದುವನು. ಆತನೇ ನಮಗೆ ಜಯ ಕೊಡುವಾತನು. ಮಾತ್ರವೇ ಅಲ್ಲ, ಆತನ ಚಿತ್ತವನ್ನು ತಿಳಿದುಕೊಳ್ಳಬೇಕೆಂದು ಹಂಬಲಿಸುವಾಗ, ನೀವು ಬಲಕ್ಕಾಗಲಿ ಎಡಕ್ಕಾಗಲಿ ತಿರುಗಿಕೊಳ್ಳುವಾಗ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂದು ನಿಮ್ಮ ಹಿಂದೆ ಆಡುವ ಮಾತು ನಿಮ್ಮ ಕಿವಿಗೆ ಬೀಳುವುದು ಎಂದು ಹೇಳುತ್ತಾನೆ. ದೇವ ಮಗುವೆ, ಅಂತದವರೆಗೂ ಕರ್ತನು ನಮ್ಮೊಂದಿಗೆ ಇರುವನು. ಈತನೇ ನಮ್ಮ ದೇವರು. ಸದಾಕಾಲಕ್ಕೂ ನಮ್ಮ ಆಶ್ರಯದಾತನಾಗಿದ್ದು ಮರಣ ಪರ್ಯಂತದವರೆಗೂ ನಮ್ಮನ್ನು ನಡೆಸುವನು. ಯೆಹೋವನು ಇವರ ಬೆಟ್ಟದ ತಪ್ಪಲುಗಳೆಲ್ಲ ನಿವಾಸಿಸುತ್ತಾ ಇವರನ್ನು ಯಾವಾಗಲೂ ಆವರಿಸಿಕೊಂಡಿರುವುದರಿಂದ ಆತನ ಪ್ರಿಯರಾದ ಇವರು ನಿರ್ಭಯವಾಗಿ ವಾಸಿಸುವರು. ಧರ್ಮೋಪದೇಶಕಾಂಡ ಅಧ್ಯಾಯ 33 ವಚನ 12. ಆಮೆನ್. ಅಧ್ಯಾಯ 8. ಅಸಾಧ್ಯವಲ್ಲ. ಯೋಬನು ಅಧ್ಯಾಯ 42 ವಚನ 2. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯೆಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವೆಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ತಡೆಗಳನ್ನು ಒಡೆಯುವ ನಮ್ಮ ದೇವರು ಆತನು ಮಾಡಬೇಕೆಂದುಕೊಂಡ ಕಾರ್ಯವನ್ನು ಎಂದೂ ತಡೆ ಹಿಡಿಯುವುದಿಲ್ಲ. ಇಂದು ಬೆಟ್ಟದಂತೆ ಇರುವ ತಡೆಗಳನ್ನೆಲ್ಲ ಕರ್ತನು ಅಗಲಿಸಿ ನಿಮಗೆ ಮಾರ್ಗವನ್ನು ಸರಾಗಗೊಳಿಸುವನು. ಇಂದು ದೇವಜನರು ಹೇಳುವುದೇನು? ಅಯ್ಯ, ನಮ್ಮ ಜೀವನವಿಡೀ ತಡೆಗಳಿಂದಲೇ ಕೂಡಿದೆ. ಮನೆ ಕಟ್ಟಬೇಕೆಂದು ನೆನೆಸುತ್ತೇವೆ, ಅದಕ್ಕೆ ತಡೆ. ಮಕ್ಕಳ ವಿವಾಹ ಕಾರ್ಯಗಳನ್ನು ಮಾಡಿ ಮುಗಿಸೋಣವೆಂದುಕೊಂಡರೆ ತಡೆ.
ಉದ್ಯೋಗಗಳಿಗಾಗಿ ಪ್ರಯತ್ನಿಸುತ್ತೇವೆ, ಅದಕ್ಕೂ ತಡೆ. ಆತ್ಮಿಕ ಜೀವಿತದಲ್ಲೂ ಸಹ ಮುಂದುವರಿಯಲಾರದಂತೆ ತಡೆಗಳು ಎಂದು ಹೇಳುವರು. ಆದರೆ ನಿಮ್ಮ ದಾರಿಗಳನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟು ನೋಡಿರಿ. ಕರ್ತನು ಮಾಡಲೆತ್ನಿಸುವುದು ಎಂದೂ ತಡೆಯಾಗದು. ಆತನು ನಿಮಗಾಗಿ ಎಲ್ಲವನ್ನು ಮಾಡಿ ಮುಗಿಸುವನು. ಆತನ ಬಲವುಳ್ಳ ಹಸ್ತದಲ್ಲಿ ನಿಮ್ಮ ಹೋರಾಟಗಳನ್ನೆಲ್ಲವನ್ನು ಒಪ್ಪಿಸಿಕೊಟ್ಟು ಬಿಡಿರಿ. ಆಗ ಹಳ್ಳ ಕೊಳ್ಳಗಳೆಲ್ಲ ಮುಚ್ಚಲ್ಪಡುವವು, ಎಲ್ಲ ಬೆಟ್ಟಗಳು ತಗ್ಗಿಸಲ್ಪಡುವವು, ಕೊರಕಲ ನೆಲವು ಸಮವಾಗುವುದು. ಯೆಶಾಯ ಅಧ್ಯಾಯ 40 ವಚನ 4. ಇಸ್ರಾಯೇಲ್ಯರು ಐಗುಪ್ತರ ಗುಲಾಮತನದಿಂದ ಹೊರಬಂದಾಗ ಫರೋಹನು ತಡೆ ಮಾಡಿದನು. ಹಾಲು ಜೇನು ಹರಿಯುವ ಕಾನಾನನ್ನು ಸ್ವಂತ ಮಾಡಿಕೊಳ್ಳದಂತೆ ಎಷ್ಟೋ ತಡೆಗಳು. ಆದರೆ ಕರ್ತನಾದ ಯೆಹೋವನಾದರೂ ಕುರಿಮರಿಯ ರಕ್ತವನ್ನು ಮನೆಯ ಬಾಗಿಲಿನ ನಿಲುವು ಪಟ್ಟಿಗೆ ಹಚ್ಚುವಂತೆ ಮಾಡಿ ಫರೋಹನ ತಡೆಗಳನ್ನು ಮುರಿದನು. ನಾನೇ ಪರಮಾತ್ಮನು, ನನ್ನ ಕೆಲಸಕ್ಕೆ ಯಾರೂ ಅಡ್ಡ ಬಂದಾರು, ಯಾರು ಆತನ ಕೈಯನ್ನು ಹಿಂದಕ್ಕೆ ತಳ್ಳಲಾರರು. ನೀನು ಏನು ಮಾಡುತ್ತೀ ಎಂದು ಯಾರು ಕೇಳಲಾರರು ಎಂದು ಕರ್ತನು ಹೇಳುತ್ತಾನೆ. ಯೋಸೇಫನ ಜೀವಿತವನ್ನು ನೋಡಿರಿ. ಎಷ್ಟೋ ತಡೆಗಳು ಬಂದವು. ಯೋಸೇಫನನ್ನು ಕುಣಿಯಲ್ಲಿ ಹಾಕಿದರು. ಪೋಟಿಫರನಿಗೆ ಕ್ರಯಕ್ಕೆ ಮಾರಲ್ಪಟ್ಟು ಅವನ ಮನೆಯಲ್ಲಿ ದಾಸನಾಗಿ ಇರಬೇಕಾಯಿತು. ಇವೆಲ್ಲವೂ ಯೋಸೇಫನ ಆಶೀರ್ವಾದಕರವಾದ ಉತ್ತಮವಾದ ಭವಿಷ್ಯಕ್ಕೆ ದೊಡ್ಡ ತಡೆಗಳಾಗಿ ನಿಂತಿದ್ದವು ಎಂಬುದು ನಿಜವೇ ಆಗಿದ್ದಾಗೂ ಕರ್ತನು ಅವನನ್ನು ಉನ್ನತಿಗೆ ತರುವ ಸಮಯ ಬಂದಾಗ ಅವನು ಆ ದೇಶದಲ್ಲಿ ಸರ್ವಾಧಿಕಾರಿಯಾಗಿ ಫರೋಹನಿಗೆ 2ನೇ ಸ್ಥಾನಕ್ಕೆ ಕರ್ತನು ಅವನನ್ನು ತಂದು ನಿಲ್ಲಿಸಿದನು. ನಿನ್ನ ಅಪ್ಪಣೆ ಇಲ್ಲದೆ ಐಗುಪ್ತ ದೇಶದಲ್ಲೆಲ್ಲ ಒಬ್ಬನು ಕೈಯನ್ನಾಗಲಿ ಕಾಲನ್ನಾಗಲಿ ಕದಲಿಸಕೂಡದು ಎಂದು ಫರೋಹನು ಯೋಸೇಫನಿಗೆ ಹೇಳಿದನು. ಆದಿಕಾಂಡ ಅಧ್ಯಾಯ 41 ವಚನ 44. ಪ್ರಿಯರಾದ ದೇವರ ಮಕ್ಕಳೇ, ಪರಾತ್ಮರನನ್ನು ನಿವಾಸ ಸ್ಥಾನವಾಗಿ ಮಾಡಿಕೊಂಡಿರುವೆಯಲ್ಲ. ಕರ್ತನಿಗಾಗಿ ಉತ್ಕಟಾಭಿಮಾನವುಳ್ಳವರಾಗಿರುವ ನಿಮಗಾಗಿ ಆತನು ಸಹ ವೈರಾಗ್ಯವುಳ್ಳವನಾಗೇ ಇದ್ದಾನೆ. ಆತನಂತೂ ಒಂದೇ ಮನಸ್ಸುಳ್ಳವನಾಗಿದ್ದಾನೆ. ತಿರುಗಿಸಬಲ್ಲವರು ಯಾರು? ತಾನು ಬಯಸಿದ್ದನ್ನೆಲ್ಲ ಮಾಡುತ್ತಾನೆ. ನನ್ನ ವಿಷಯದಲ್ಲಿ ನೇಮಕವಾದದ್ದನ್ನು ಪೂರೈಸುವನಷ್ಟೇ. ಇಂದು ನಿನಗೆ ತಡೆಯಾಗಿ ಕೆಂಪು ಸಮುದ್ರವಿರಬಹುದು, ಅಲ್ಲದಿದ್ದರೆ ಉಕ್ಕಿ ಬರುವ ಯೋರ್ದನ್ನ ನದಿಯಾಗಿರಬಹುದು. ಪ್ರವೇಶಿಸಲಾರದ ಕಬ್ಬಿಣದ ಅಗುಳಿಗಳಾಗಿಯೂ ತಾಮ್ರದ ಬಾಗಿಲುಗಳಾಗಿಯೂ ಇರುವ ಎರಿಕೋ ಕೋಟೆಯಾಗಿರಬಹುದು, ಅಥವಾ ಆತನೊಬ್ಬ ಉನ್ನತ ಅಧಿಕಾರಿಯಾಗಿರಬಹುದು. ನಾನು ನಿನ್ನ ಮುಂದೆ ಹೋಗಿ ದಿನ್ನೆಗಳನ್ನು ಸಮ ಮಾಡುವೆನು ಎಂದು ಕರ್ತನು ಹೇಳುತ್ತಾನೆ. ಯೆಶಾಯ ಅಧ್ಯಾಯ 45 ವಚನ 2. ದೊಡ್ಡ ಬೆಟ್ಟವೇ, ನೀನು ಯಾರು? ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗುವಿ. ಅವನು ಕಲಶದ ಕಲ್ಲನ್ನು ಕೋಲಾಹಲದೊಡನೆ ಮೆರವಣಿಗೆ ಮಾಡುವನು. ಇದರ ಮೇಲೆ ದೇವರ ದಯೆ ಇರಲಿ, ದೇವರ ದಯೆ ಇರಲಿ ಎಂಬ ಜಯಘೋಷಣವಾಗುವುದು. ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲ ಸಾಧ್ಯವೇ ಅಂದನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 19 ವಚನ 26. ಅಮೇನ್. ಅಧ್ಯಾಯ 9. ತಡೆಗಳನ್ನು ಒಡೆಯುವವನು. ಮೀಕ ಅಧ್ಯಾಯ 2 ವಚನ 13. ಒಡೆಯುವವನು ಅದರ ಮುಂದೆ ಹೊರಟಿದ್ದಾನೆ. ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ. ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ. ಕರ್ತನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ. ಒಡೆಯುವವನು ಎಂದು ಪ್ರವಾದಿಯಾದ ಮೀಕನು ಕರ್ತನಿಗೆ ಹೆಸರಿಟ್ಟಿದ್ದಾನೆ. ತಡೆಗಳನ್ನು ಒಡೆದು ಹಾಕಿ ತನ್ನ ಜನರ ಮುಂದೆ ಆತನು ತೆರಳಿದ್ದಾನೆ. ಆತನು ಮುಂದೆ ಹೋಗುವುದರಿಂದ ನಾವು ಆತನಲ್ಲಿ ಜಯಶಾಲಿಗಳಾಗುವೆವು. ಒಮ್ಮೆ ಮದ್ರಾಸಿನ ನಗರಸಭೆಯು ರಸ್ತೆಗಳಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿರುವ ಕಂಬಗಳನ್ನು, ಪ್ರತಿಮೆಗಳನ್ನು, ಗುಡಿಗಳನ್ನು ತೆಗೆಯಬೇಕೆಂದು ಅಪ್ಪಣೆ ಮಾಡಿತು. ಒಬ್ಬರು ಸಾರ್ವಜನಿಕರ ರಸ್ತೆಯ ಬಳಿ ಸರ್ಕಾರಕ್ಕೆ ಸೇರಿದ ಸ್ಥಳದಲ್ಲಿ 2 ಅಂತಸ್ತಿನ ಕಟ್ಟಡವನ್ನು ಕಟ್ಟಿದ್ದರು. ಈ ಎಲ್ಲಾ ತಡೆಗಳನ್ನು ತೆಗೆಯುವಂತೆ ಸರ್ಕಾರವು ಎಷ್ಟೋ ಎಚ್ಚರಿಕೆ ಕೊಟ್ಟಾಗೂ ಯಾರೂ ಅದನ್ನು ಲಕ್ಷ್ಯ ಮಾಡಲೇ ಇಲ್ಲ. ಒಂದು ದಿನ ನಮ್ಮ ನಗರಸಭೆ ಅಧಿಕಾರಿಗಳು ಪೊಲೀಸ್ ಪಡೆಯೊಂದಿಗೆ ಒಂದು ದೊಡ್ಡ ಬುಲ್ಡೋಸರ್ ಅನ್ನು ತಂದರು. ಅದು ಪ್ರತಿಯೊಂದು ಕಂಬಗಳನ್ನು ಮುರಿದು ಹಾಕಿ ಪ್ರತಿಮೆಗಳನ್ನೆಲ್ಲ ಒಡೆದು ನೆಲಸಮ ಮಾಡಿತು. 2 ಅಂತಸ್ತಿನ ಕಟ್ಟಡದ ಮೇಲೆ ಬುಲ್ಡೋಜರ್ ಬಡಿಯಿತು. ಸ್ವಲ್ಪ ಸ್ವಲ್ಪವಾಗಿ ಆ ಕಟ್ಟಡವು ಉರುಳಲಾರಂಭಿಸಿತು. ಹೀಗೆ ಎಲ್ಲಾ ತಡೆಗಳನ್ನು ಒಡೆದು ಪುಡಿ ಪುಡಿ ಮಾಡಿದ ನಂತರ ಆ ಬುಲ್ಡೋಜರ್ ಅಲ್ಲಿಂದ ಹೊರಟು ಹೋಯಿತು. ನಮ್ಮ ದೇವರಾದ ಕರ್ತನು ಸಹ ಒಂದು ಬುಲ್ಡೋಜರ್, ಹೌದು, ಅದು ಆತ್ಮಿಕ ಬುಲ್ಡೋಜರ್.
ಕರ್ತನು ತನ್ನ ಜನರಿಗೆ ವಿರೋಧವಾಗಿರುವ ಎಲ್ಲಾ ತಡೆಗಳನ್ನು ಒಡೆಯುವವನಾಗಿ ಮುಂದೆ ನಡೆಯುತ್ತಾನೆ. ಸೈತಾನನ ಕೋಟೆಗಳನ್ನೆಲ್ಲ ಆತನು ಮುಂಭಾಗದಲ್ಲಿ ಮಣ್ಣಿನ ಗುಡ್ಡಗಳಾಗಿ ನೆಲಸಮ ಮಾಡುವನು. ದೇವ ಮಗುವೆ, ನಿನ್ನ ಜೀವಿತದಲ್ಲಿ ಎದ್ದಿರುವ ತಡೆ ಏನು? ಎರಿಕೋವಿನ ಗೋಡೆಗಳಾವು? ಲೌಕಿಕವಾಗಿ ತಡೆಗಳೇ ಆಗಲಿ, ಆತ್ಮಿಕ ತಡೆಗಳಾಗಲಿ, ಎಲ್ಲವನ್ನು ಕರ್ತನ ಸನ್ನಿಧಾನದಲ್ಲಿ ಸಾಲಾಗಿ ಇಡಿರಿ. ಇಂದು ದೇವ ಮಹಿಮೆಯಿಂದ ಅವೆಲ್ಲವನ್ನು ಕರ್ತನು ಒಡೆದು ಬೀಸಾಡಲು ಅಪೇಕ್ಷಿಸುತ್ತಾನೆ. ನಿನಗೆ ಜಯ ಕೊಡುವನು. ಯಾವ ಮನುಷ್ಯನೇ ಆಗಲಿ ನಿಮಗೆ ಅಡ್ಡಿಯಾಗಿ ಎದುರಿಸಿ ನಿಲ್ಲುವುದು ಸಾಧ್ಯವೇ ಇಲ್ಲ. ಎಷ್ಟೇ ದೊಡ್ಡ ಮಂತ್ರವಾದಿಯೇ ಆಗಿದ್ದರೂ, ಅಂಧಕಾರದ ಶಕ್ತಿಯೇ ಆಗಿದ್ದರೂ ಜಯಕ್ರಿಸ್ತನನ್ನು ಎದುರಿಸಿ ನಿಲ್ಲುವುದು ಸಾಧ್ಯವೇ ಇಲ್ಲ. ತಡೆಗಳನ್ನು ಒಡೆದು ಹಾಕುವಾತನು ಪ್ರೀತಿಯಿಂದ ನಿನ್ನನ್ನು ತಟ್ಟಿಕೊಡುತ್ತಾ ಹೇಳುತ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಯೆಹೋಶುವ ಅಧ್ಯಾಯ 1 ವಚನ 5. ಆದ್ದರಿಂದ ನಿನ್ನೊಂದಿಗೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು. ನಿನಗೆ ವಿರೋಧವಾಗಿ ಯುದ್ಧ ಮಾಡಿದರೂ ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಭಯಪಡಬೇಡ, ನಿನಗೆ ಸಹಾಯ ಮಾಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. ತಡೆಗಳನ್ನು ಒಡೆಯುವ ನಮ್ಮ ದೇವರಾದ ಜಯಕ್ರಿಸ್ತನು ಎಂದೂ ಸೋಲನ್ನು ಕಂಡವನಲ್ಲ. ಆತನು ಪ್ರಪಂಚವನ್ನು, ನರಭಾರವನ್ನು, ಸೈತಾನನನ್ನು ಜಯಿಸಿದಾತನು. ಮರಣವನ್ನು ಜಯವಾಗಿ ನುಂಗಿದಾತನು. ಜೀವಂತನಾಗಿ ಎದ್ದು ಬಂದಾತನು. ಪಾತಾಳದ ಬೀಗದ ಕೈಗಳನ್ನು ಹೊಂದಿರುವಾತನು. ಆತನೇ ನಮಗಾಗಿ ಹೋರಾಡಿ ಯುದ್ಧ ಮಾಡುವಾತನು. ಆತನೇ ನಮಗೆ ವಿರೋಧವಾಗಿ ಏಳುವಂಥ ಪ್ರತಿಯೊಂದು ತಡೆಗಳನ್ನು ಮುರಿದು ಹಾಕುವ ಮಹಿಮೆಯ ಬಲವುಳ್ಳಾತನು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 21 ವಚನ 21. ಆಕಾಶವೇ ಹರ್ಷಧ್ವನಿಗೈ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಕರ್ತನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ. ಯೆಶಾಯ ಅಧ್ಯಾಯ 49 ವಚನ 13. ಆಮೆನ್. ಅಧ್ಯಾಯ 10. ಅದ್ಭುತಗಳನ್ನು ತೋರಿಸುವೆನು. ಮೀಕ ಅಧ್ಯಾಯ 7 ವಚನ 15. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ಆಶೀರ್ವಾದದ ಎಲ್ಲ ಬಾಗಿಲುಗಳು ಮುಚ್ಚಲ್ಪಟ್ಟಂತೆ ಕಾಣುತ್ತದೆಯೇ? ಏನು ಮಾಡುವುದೆಂದು ತಿಳಿಯದೆ ಅಂಗಲಾಚುತ್ತಿರುವಿರಾ? ಇಂದು ಕರ್ತನು ಅದ್ಭುತಗಳನ್ನು ತೋರಿಸುವೆನು ಎಂದು ವಾಗ್ದಾನ ಮಾಡುತ್ತಿದ್ದಾನೆ. ಆತನ ಹೆಸರು ಅತಿಶಯವಾದ ದೇವರು. ಕೆಂಪು ಸಮುದ್ರದ ದಡದಲ್ಲಿ ಇಸ್ರಾಯೇಲ್ಯರು ಬಂದು ನಿಂತಾಗ ಏನು ಮಾಡುವುದೆಂದು ತಿಳಿಯದೆ ಅಂಗಲಾಚಿದರು. ಮುಂದೆ ಸಮುದ್ರ, ಹಿಂಭಾಗದಲ್ಲಿ ಶತ್ರುಗಳ ಸೈನ್ಯ, ಎರಡೂ ಕಡೆಗಳಲ್ಲೂ ದೊಡ್ಡ ದೊಡ್ಡ ಬೆಟ್ಟಗಳು, ಹೋಗಲು ದಾರಿಯೇ ಇಲ್ಲ. ಭಯವೂ ಕಳವಳವೂ ಅವರನ್ನು ಆವರಿಸಿಕೊಂಡಿತು. ಅದ್ಭುತಗಳನ್ನು ತೋರಿಸುವೆನು ಎಂದು ಹೇಳಿದಂಥ ದೇವರು ಮೋಶೆಯನ್ನು ನೋಡಿ, ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದುಕೊಂಡು ಹೋಗುವರು ಎಂದನು. ಮೋಶೆಯ ಕೈಯಲ್ಲಿದ್ದ ಸಾಧಾರಣ ಕೋಲು ಅತಿಶಯಗಳನ್ನು ಮಾಡುವ ಕೋಲಾಗಿ ಮಾರ್ಪಟ್ಟಿತು. ಇಂದು ಕರ್ತನು ನಮ್ಮ ಕೈಗಳಲ್ಲೂ ಒಂದು ಕೋಲನ್ನು ಕೊಟ್ಟಿದ್ದಾನೆ. ಅದು ದೇವರ ವಾಕ್ಯವೆಂಬ ಕೋಲು, ವಾಗ್ದಾನಗಳೆಂಬ ಕೋಲು. ಆ ವಾಗ್ದಾನ ವಚನಗಳ ಮೂಲಕವಾಗಿ ಕರ್ತನ ಅಧಿಕಾರಿಗಳನ್ನು, ಮಹಿಮೆಯನ್ನು ನಾವು ಪ್ರಯೋಗಿಸುತ್ತೇವೆ. ಅದು ಅನೇಕಾನೇಕ ಅತಿಶಯಗಳನ್ನು ನಮಗೆ ಮಾಡುತ್ತದೆ. ಆದ್ದರಿಂದ ದೇವ ಮಗುವೆ, ಸಮಸ್ಯೆಗಳು ಬರುವಾಗ ಅವುಗಳನ್ನು ಎದುರಿಸಿ ಜಯವನ್ನು ಕಾಣಬೇಕೆ? ಕರ್ತನು ನಿಮಗೆ ಕೊಟ್ಟಿರುವ ವಾಗ್ದಾನಗಳನ್ನು ಹಿಡಿದುಕೊಳ್ಳಿರಿ. ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಆದ ಕಾರಣ ದೇವರ ಪ್ರಭಾವವು ಪ್ರಕಾಶವಾಗುವುದಕ್ಕೋಸ್ಕರ ಆತನ ಮೂಲಕವಾಗಿ ನಾವು ಆಮೇನ್ ಎಂದು ಹೇಳುತ್ತೇವೆ. ಪ್ರವಾದಿಯಾದ ಎಲಿಯನು ನಮ್ಮಂಥ ಸ್ವಭಾವವುಳ್ಳ ಮನುಷ್ಯನಾಗಿದ್ದರು. ಮಹತ್ತಾದ ಅದ್ಭುತಗಳನ್ನು, ಅತಿಶಯಗಳನ್ನು ಮಾಡಿದನು. ಮಳೆ ಬಾರದಂತೆ ಆಕಾಶವನ್ನು ಮುಚ್ಚಿದನು. ನಂತರ ಮಳೆಯಾಗುವಂತೆ ಪ್ರಾರ್ಥಿಸಲು ಆಕಾಶವು ಮಳೆಗೆರೆಯಿತು. ಕಾರಣವೇನು? ವಾಗ್ದಾನಗಳನ್ನು ಮಾಡಿದಾತನು ನಂಬಿಗಸ್ತನು ಎಂಬುದೇ ಆ ಪ್ರವಾದಿಗೆ ಇದ್ದಂಥ ಧೈರ್ಯ. ದೇವ ಮಗುವೆ, ಪ್ರತಿಯೊಂದು ಸಂದರ್ಭದಲ್ಲೂ ಕರ್ತನು ಮಾಡಿರುವ ವಾಗ್ದಾನಗಳುಂಟು. ನಮ್ಮ ಮೂಲ ಪಿತೃಗಳೊಂದಿಗೂ ಅವರ ಸಂತತಿಯೊಂದಿಗೂ ಆತನು ಮಾಡಿರುವ ಒಡಂಬಡಿಕೆಯೂ ಉಂಟು. ಅವುಗಳೆಲ್ಲವೂ ಸತ್ಯವೇದದಲ್ಲಿ ನಮಗೆ ಸಹಾಯಕವಾಗಿ ಬರೆಯಲ್ಪಟ್ಟಿವೆ.
ಆ ವಾಗ್ದಾನ ವಚನಗಳೇ ಮೋಶೆಯ ಕೋಲಿನಂತೆ ನಮ್ಮ ಜೀವಿತದಲ್ಲೂ ಅತಿಶಯಗಳನ್ನು ಅದ್ಭುತಗಳನ್ನು ನೋಡುವಂತೆ ಮಾಡುವಂಥವುಗಳಾಗಿವೆ. ವಾಗ್ದಾನಗಳನ್ನು ಹಿಡಿದುಕೊಂಡು ಪ್ರಾರ್ಥಿಸಲು ಪ್ರಾರಂಭಿಸಿರಿ. ನೀನು ಹೇಳಿದೆಯಲ್ಲ, ಸ್ವಾಮಿ ನನಗೆ ಅದ್ಭುತವನ್ನು ಮಾಡು ಎಂದು ಮಗನ ಆತ್ಮನಿಂದ ಹಕ್ಕಿನಿಂದ ಕೇಳಿಕೊಳ್ಳಿರಿ. ಅರಸನಾದ ಸೊಲೊಮೋನನು ಹಾಗೇ ಪ್ರಾರ್ಥಿಸಿದನು. ನೀನು ನಿನ್ನ ಒಡಂಬಡಿಕೆಯನ್ನು ಕೃಪೆಯನ್ನು ನೆರವೇರಿಸುವವನು. ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ಕೊಟ್ಟ ಮಾತನ್ನು ಕೈಗೊಂಡಿ ನಿನ್ನ ಬಾಯಿ ನುಡಿದಿದ್ದನ್ನು ನಿನ್ನ ಹಸ್ತವು ಈಗ ನೆರವೇರಿಸಿತು ಎಂದು ಕೊಂಡಾಡಿದನು. ಸತ್ಯವೇದವು ವಾಗ್ದಾನ ಮಾಡಿದಾತನು ನಂಬಿಗಸ್ತನೆಂದು, ಆತನು ಅದ್ಭುತಗಳನ್ನು ಮಾಡುವವನೆಂದು ಪದೇ ಪದೇ ಹೇಳುತ್ತದೆ. ನಾನು ನುಡಿದಿದ್ದೇನೆ, ಈಡೇರಿಸುವೆನು, ಆಲೋಚಿಸಿದ್ದೇನೆ, ಸಾಧಿಸುವೆನು. ಯೆಶಾಯ ಅಧ್ಯಾಯ 46 ವಚನ 11. ಆಮೆನ್. ಅಧ್ಯಾಯ 11. ದೀನತೆಯ ವಿಜ್ಞಾಪನೆ. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 34 ವಚನ 27. ನೀನು ದುಃಖಪಟ್ಟು ದೇವರಾದ ನನ್ನ ಮುಂದೆ ತಗ್ಗಿಸಿಕೊಂಡಿದ್ದರಿಂದಲೂ ದೀನ ಮನಸ್ಸಿನಿಂದ ಬಟ್ಟೆಗಳನ್ನು ಹರಿದುಕೊಂಡು ಕಣ್ಣೀರನ್ನು ಸುರಿಸಿದ್ದರಿಂದಲೂ ನಿನ್ನನ್ನು ಲಕ್ಷಿಸಿದೆನು. ನಮ್ಮನ್ನು ತಗ್ಗಿಸಿಕೊಂಡು ವಿಜ್ಞಾಪಿಸುವ ಪ್ರತಿಯೊಂದು ವಿಜ್ಞಾಪನೆಯನ್ನು ಕರ್ತನು ಲಾಲಿಸುತ್ತಾನೆ. ಅರಸನಾದ ಯೋಯಿಷಯನು ತನ್ನನ್ನು ಕರ್ತನ ಮುಂಭಾಗದಲ್ಲಿ ತಗ್ಗಿಸಿಕೊಂಡಿದ್ದರಿಂದ ಕರ್ತನು ಅವನ ಕಣ್ಣೀರನ್ನು ನೋಡಿದನು, ಅವನ ವಿಜ್ಞಾಪನೆಯನ್ನು ಲಾಲಿಸಿದನು. ನಾವು ಕರ್ತನ ಪಾದಗಳ ಬಳಿಗೆ ಬರುವಾಗೆಲ್ಲ ನಮ್ಮನ್ನು ತಗ್ಗಿಸಿ ಪ್ರಾರ್ಥಿಸಲು ಕಲಿತುಕೊಳ್ಳಬೇಕು. ಯಾಕೆಂದರೆ ತಗ್ಗಿಸಿಕೊಳ್ಳುವವರಿಗೆ ಆತನು ಕೃಪಾಳುವಾಗಿದ್ದಾನೆ. ಹೆಚ್ಚಳ ಪಟ್ಟುಕೊಂಡು ಅಂದವಾದ ವಾರ್ತೆಗಳನ್ನು ಹೇಳುವವರಲ್ಲಿ ಆತನಿಗೆ ಸಂತೋಷವಿಲ್ಲ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂದು ಆತನು ವಾಗ್ದಾನ ಮಾಡಿದ್ದಾನೆ. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 7 ವಚನ 14. ದೇವಮಗುವೆ, ನಿನ್ನ ಪ್ರಾರ್ಥನೆಗೆ ಉತ್ತರ ಬರಲಿಲ್ಲವಲ್ಲ ಎಂದು ಅಂದುಕೊಂಡಿರುವೆಯಾ? ದೀರ್ಘಕಾಲವಾಗಿ ಪ್ರಾರ್ಥಿಸಿದಾಗೂ ಕರ್ತನು ಮೌನವಾಗಿದ್ದಾನಲ್ಲ ಎಂದು ಕುಂದಿ ಹೋಗಿರುವೆಯಾ? 1 ನಿಮಿಷ ನಿಮ್ಮನ್ನು ಕರ್ತನ ಸನ್ನಿಧಾನದಲ್ಲಿ ಪರೀಕ್ಷಿಸಿ ನೋಡಿಕೊಳ್ಳಿರಿ. ಕರ್ತನು ಅಪೇಕ್ಷಿಸುವ ದೀನತೆಯಿಂದ ಪ್ರಾರ್ಥಿಸುವಿರಾ? ಯೋಷಿಯನು ತನ್ನನ್ನು ತಗ್ಗಿಸಿದ ಕೂಡಲೇ ಕರ್ತನ ಮನಸ್ಸು ಕರಗಿತು. ಪ್ರೀತಿಯಿಂದ ಅರಸನನ್ನು ನೋಡಿ, ನಾನು ಈ ದೇಶದ ಮೇಲೆಯೂ ಅದರ ನಿವಾಸಿಗಳ ಮೇಲೆಯೂ ಬರಮಾಡುವ ಶಿಕ್ಷೆಗಳಲ್ಲಿ ನೀನು ಒಂದನ್ನು ನೋಡದೆ ಸಮಾಧಾನದಿಂದ ವೃದ್ಧಿ ಹೊಂದಿ ಸಮಾಧಿ ಸೇರುವಂತೆ ಅನುಗ್ರಹಿಸುವೆನು ಎಂದು ಅಭಯ ಕೊಟ್ಟನು. 2ನೇ ಪೂರ್ವಕಾಲ ವೃತ್ತಾಂತ ಅಧ್ಯಾಯ 34 ವಚನ 28. ನಾವು ನಮ್ಮನ್ನು ತಗ್ಗಿಸಿ ಪ್ರಾರ್ಥಿಸುವಾಗ ಕರ್ತನು ನಮ್ಮ ಕಣ್ಣೀರನ್ನು ನೋಡಿ ಹಾಗೆಯೇ ಹೋಗುವವನಲ್ಲ. ನಮ್ಮ ದೀನತೆಯು ತಗ್ಗಿಸುವಿಕೆಯು ಆತನನ್ನು ನಮ್ಮ ಸಮೀಪಕ್ಕೆ ಕರೆತರುವುದು. ನಮ್ಮ ಪ್ರಿಯ ರಕ್ಷಕನಾದ ಯೇಸು ಕ್ರಿಸ್ತನು ದೀನತೆಯ ಪ್ರತಿರೂಪವಾಗಿದ್ದಾನೆ. ಆತನು ತನ್ನನ್ನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಇಳಿದು ಬಂದನು. ತಂದೆ ದೇವರಿಗೆ ಸರಿ ಸಮಾನನಾಗಿದ್ದ ಮಹಿಮೆಯ ಅರಸನು ನಮಗಾಗಿ ದಾಸನ ರೂಪವನ್ನು ಧರಿಸಿದನು. ದೀನತೆಯಿಂದ ಬಡವನಾಗಿ ಜನಿಸಿದನು. ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ. ಆದರೆ ತನ್ನನ್ನು ತಗ್ಗಿಸಿ ನರಾವತಾರವೆತ್ತಿ ಈ ಲೋಕಕ್ಕೆ ಬಂದ ಯೇಸು ಕ್ರಿಸ್ತನಿಗೆ ತಲೆಯಿಡುವಷ್ಟು ಸ್ಥಳವೂ ಇಲ್ಲವಾಯಿತು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 8 ವಚನ 20. ದೇವಮಗುವೆ, ಕ್ರಿಸ್ತ ಯೇಸುವಿನ ಸ್ವಭಾವವನ್ನೇ ಧರಿಸಿಕೊ. ಕುಟುಂಬದಲ್ಲಿ ನಾವು ತಗ್ಗಿ ನಡೆದುಕೊಳ್ಳುವಾಗ ಎಷ್ಟೋ ಸಮಸ್ಯೆಗಳನ್ನು ಬಗೆಹರಿಸಿ ಬಿಡಬಹುದು. ವಿರೋಧವನ್ನುಂಟು ಮಾಡುವ ಆತ್ಮಗಳನ್ನು ಜಯಿಸಬಹುದು. ತಾಳ್ಮೆ ಇದ್ದರೆ ಗಂಡ ಹೆಂಡತಿಯ ಮಧ್ಯೆ ಐಕ್ಯವನ್ನು ಉಂಟು ಮಾಡಬಹುದು. ತಾಳ್ಮೆಯ ಆಶೀರ್ವಾದಗಳನ್ನು ಸ್ವಂತ ಮಾಡಿಕೊಳ್ಳಲು ಪ್ರಯತ್ನಿಸಿರಿ. ಧನ ಮಾನ ಜೀವಗಳು ದೀನ ಭಾವಕ್ಕೂ ಕರ್ತನ ಭಯಕ್ಕೂ ಫಲ. ಜ್ಞಾನೋಕ್ತಿಗಳು ಅಧ್ಯಾಯ 22 ವಚನ 4. ಅಮೇನ್. ಅಧ್ಯಾಯ 12. ಪ್ರಾರ್ಥಿಸಿರಿ. ವಿಮೋಚನೆ ಕಾಂಡ ಅಧ್ಯಾಯ 34 ವಚನ 2. ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ನಿಮ್ಮ ಪ್ರಾರ್ಥನಾ ಜೀವಿತವನ್ನು ಸ್ವಲ್ಪ ಅವಲೋಕಿಸಿರಿ.
ಹೊತ್ತಾರೆಯಲ್ಲಿ ಎದ್ದು ಕರ್ತನನ್ನು ಹಸಿವು ಬಾಯಾರಿಕೆಯಿಂದ ಹುಡುಕುವ ಬಯಕೆ ನಿಮ್ಮಲ್ಲಿದೆಯಾ? ಕರ್ತನನ್ನು ಪ್ರೀತಿಸಿ ಆತನ ಪಾದಗಳನ್ನು ಹುಡುಕಿ ಹೋಗುವಿರಾ? ಪ್ರಾರ್ಥನೆಯ ವೇಳೆ ನಿಮಗೆ ರಮ್ಯವಾಗಿದೆಯಾ? ಅದು ಆತ್ಮಿಕ ಸಂತೋಷವನ್ನುಂಟು ಮಾಡುವಂಥದ್ದಾಗಿದೆಯಾ? ಇಂದು ಅನೇಕರು ಏನೋ ಕಾಟಾಚಾರಕ್ಕಾಗಿ ಪ್ರಾರ್ಥಿಸುತ್ತಾರೆ. ಪ್ರಾರ್ಥಿಸದಿದ್ದರೆ ಮನಸ್ಸಾಕ್ಷಿ ಪೀಡಿಸುತ್ತದೆಯಲ್ಲ ಎಂಬುದಕ್ಕಾಗಿ ಪ್ರಾರ್ಥಿಸುತ್ತಾರೆ. ಆಚಾರಕ್ಕೂ ಪಾರಂಪರಕ್ಕೂ ಕಟ್ಟು ಬಿದ್ದು ಪ್ರಾರ್ಥಿಸುತ್ತಾರೆ. ನಿತ್ಯಾಭ್ಯಾಸದಂತೆ ಏನೋ ಒಂದನ್ನು ಗುನುಗಾಡಿ ಚಿಕ್ಕದಾದ ಪ್ರಾರ್ಥನೆಗೆ ದೊಡ್ಡ ಉತ್ತರವನ್ನು ಎದುರು ನೋಡುತ್ತಾ ಮುಗಿಸಿಬಿಡುತ್ತಾರೆ. ಆದರೆ ಕರ್ತನು ಅಪೇಕ್ಷಿಸುವ ಪ್ರಾರ್ಥನೆ ಯಾವುದು? ದೇವಾರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂದು ಕರ್ತನು ಅಪೇಕ್ಷಿಸುತ್ತಾನೆ. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 4 ವಚನ 23. ಮಾತ್ರವೇ ಅಲ್ಲ, ಆತನ ಸನ್ನಿಧಾನದಲ್ಲಿ ಕಾದಿದ್ದು ಬಲ ಹೊಂದಿಕೊಂಡು ಪ್ರಾರ್ಥಿಸಬೇಕೆಂದು ಎದುರು ನೋಡುತ್ತಾನೆ. ಈ ರೀತಿಯಾಗಿ ನಾವು ಹಸಿವು ಬಾಯಾರಿಕೆಯಿಂದ ಕರ್ತನ ಪಾದಕ್ಕೆ ಓಡಿ ಬರುವುದಾದರೆ ಆತನ ಪ್ರಸನ್ನತೆಯಿಂದ ತುಂಬಿಸಲ್ಪಡುತ್ತೇವೆ. ಆತನ ಮಹಿಮೆಯ ಬಲದಿಂದ ಆವರಿಸಲ್ಪಡುತ್ತೇವೆ. ಆತನ ಮಹಿಮೆಯು ನಮ್ಮನ್ನು ಆವರಿಸಿಕೊಳ್ಳುವುದು. ಕರ್ತನು ಮೋಶೆಯ ಬಳಿ ಪ್ರಾರ್ಥನೆಯನ್ನು ಕುರಿತು ಒಂದು ರಹಸ್ಯವನ್ನು ತಿಳಿಸುತ್ತಾನೆ. ಬೆಳಿಗ್ಗೆ ಎದ್ದು ನೀನು ಸಿದ್ಧವಾಗಿದ್ದು ಸೀನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು. ದೇವರ ಸನ್ನಿಧಾನಕ್ಕೆ ಬರುವಾಗ ಸಿದ್ಧತೆಯೊಡನೆ ಬರಬೇಕು. ಮೊದಲನೆಯದಾಗಿ ನಮ್ಮ ಪಾಪಗಳು ತೊಳೆಯಲ್ಪಟ್ಟವರಾಗಿ ಕ್ರಿಸ್ತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟವರಾಗಿ ಕರ್ತನೊಂದಿಗೆ ಸಂಧಾನ ಮಾಡಿಕೊಂಡವರಾಗಿ ಮನಸ್ಸಾಕ್ಷಿಯಲ್ಲಿ ಶುದ್ಧತೆಯುಳ್ಳವರಾಗಿ ನನಗೂ ದೇವರಿಗೂ ಮಧ್ಯದಲ್ಲಿ ಪಾಪಗಳಾವೂ ಇಲ್ಲ ಎಂದು ಕಾಣಲ್ಪಡುವವರಾಗಿ ಸಿದ್ಧತೆಯೊಂದಿಗೆ ಬರಬೇಕು. ನಮ್ಮನ್ನು ಸಿದ್ಧಪಡಿಸಲು ಬಯಸುವ ಕೀರ್ತನೆಕಾರನು ನೀನು. ನನ್ನ ಹೃದಯವನ್ನು ಪರೀಕ್ಷಿಸಿದರೂ, ರಾತ್ರಿ ವೇಳೆ ವಿಚಾರಿಸಿದರೂ, ನನ್ನನ್ನು ಪುಟಕ್ಕೆ ಹಾಕಿ ಶೋಧಿಸಿದರೂ ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ. ಕೀರ್ತನೆಗಳು ಅಧ್ಯಾಯ 17 ವಚನ 3. ನೀವು ಹೊತ್ತಾರೆ ವೇಳೆಗಳಲ್ಲಿ ಸಿದ್ಧತೆಯೊಂದಿಗೆ ದೇವ ಸನ್ನಿಧಾನದಲ್ಲಿ ಶುದ್ಧೀಕರಿಸಲ್ಪಟ್ಟವರಾಗಿ ಬಂದು ನಿಂತು ನೋಡಿರಿ. ಆಗ ಪ್ರಲಾಪಗಳು ಅಧ್ಯಾಯ 3 ವಚನ 22-23 ನಿಮ್ಮ ಜೀವಿತದಲ್ಲಿ ನೆರವೇರುವುದು. ಹೌದು, ಹೊತ್ತಾರೆಯಲ್ಲಿ ಆತನ ಕೃಪೆ ನಿಮ್ಮ ಮೇಲೆ ಹೊಸದಾಗಿರುವುದು. ಪ್ರತಿನಿತ್ಯವೂ ಪರಲೋಕದ ಮನ್ನಾ ನಿಮ್ಮ ಮೇಲೆ ಸುರಿಸಲ್ಪಡುವುದು. ದೇವ ಮಗುವೆ, ಪ್ರಾರ್ಥನೆ ಎಂಬುದು ನಾವು ಕರ್ತನ ಬಳಿ ಸಂಭಾಷಣೆ ಮಾಡುವುದೇ ಆಗಿದೆ. ಆತನ ಒಂಟಿ ದಾರಿಯ ಹಾದಿಯಲ್ಲ, 2 ದಾರಿಯ ಹಾದಿ. ನಾವು ಆತನೊಂದಿಗೆ ಸಂತೋಷದಿಂದ ಮಾತನಾಡುತ್ತೇವೆ. ಆತನು ನಮ್ಮೊಂದಿಗೆ ಸಂತೋಷದಿಂದ ಉತ್ತರ ಕೊಡುತ್ತಾನೆ. ಒಬ್ಬ ಸ್ನೇಹಿತನೊಂದಿಗೆ ಮಾತನಾಡುವಂತೆ ಕರ್ತನು ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡುತ್ತಿದ್ದನೆಂದು ವಿಮೋಚನಕಾಂಡ ಅಧ್ಯಾಯ 33 ವಚನ 11ರಲ್ಲಿ ನಾವು ಓದುತ್ತೇವೆ. ಕರ್ತನ ಪಾದ ಸನ್ನಿಧಾನವನ್ನು ಬಯಸಿರಿ, ಪ್ರಾರ್ಥನೆ ವೇಳೆಯನ್ನು ಅಪೇಕ್ಷಿಸಿರಿ. ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಬಯಸುವಂತೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಎಂದು ಹೇಳಿರಿ. ಆಗ ನಿಮ್ಮ ಪ್ರಾರ್ಥನೆಯ ವೇಳೆಯಲ್ಲಿ ಕರ್ತನು ತನ್ನ ಸಂಭ್ರಮ ಪ್ರವಾಹದಲ್ಲಿ ನಿಮ್ಮನ್ನು ಪಾನ ಮಾಡಿಸುವನು, ಸಮೃದ್ಧಿಕರವಾದ ವೃಷ್ಟಿಯನ್ನು ಸುರಿಸುವನು. ದೇವರೇ, ನೀನೇ ನನ್ನ ದೇವರು. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿದ್ದವನು ನೀರಿಗಾಗಿಯೇ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕುಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ಕೀರ್ತನೆಗಳು ಅಧ್ಯಾಯ 63 ವಚನ 1-2. ನಾನು ಹಾಸಿಗೆಯ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತನಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ಕೀರ್ತನೆಗಳು ಅಧ್ಯಾಯ 63 ವಚನ 7-8. ಆಮೆನ್. ಅಧ್ಯಾಯ 13 ಒಡಂಬಡಿಕೆಯ ದೇವರು. ವಿಮೋಚನಕಾಂಡ ಅಧ್ಯಾಯ 34 ವಚನ 10. ನಾನು ಒಂದು ನಿಬಂಧನವನ್ನು ಸ್ಥಾಪಿಸುತ್ತೇನೆ, ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದವರಲ್ಲಿಯೂ
ನಡೆಯದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲ ಜನರು ಕರ್ತನು ಮಾಡುವ ಮಹತ್ ಕಾರ್ಯವನ್ನು ನೋಡುವರು. ನಾನು ನಿಮ್ಮ ವಿಷಯದಲ್ಲಿ ಮಾಡಬೇಕೆಂದಿರುವುದು ಭಯಂಕರವಾದದ್ದು. ಇಲ್ಲಿ ಸರ್ವಶಕ್ತನಾದ ದೇವರು ಮೋಶೆಯ ಬಳಿ ಮಾತ್ರವಲ್ಲ, ನಮ್ಮ ಬಳಿಯಲ್ಲೂ ಮಾತನಾಡುತ್ತಿದ್ದಾನೆ. ಏನು ಹೇಳುತ್ತಿದ್ದಾನೆ? ನಾನು ಒಂದು ಒಡಂಬಡಿಕೆಯನ್ನು ಮಾಡುತ್ತೇನೆ. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯೂ ಮಾಡಿರದಂಥ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ಮಾಡುವೆನು. ಎಂಥ ರಮ್ಯವಾದ ನಿಬಂಧನೆಯಲ್ಲವೇ? ಕರ್ತನು ನಮ್ಮೊಂದಿಗಿರುವಾಗ ಬೆಟ್ಟದಂಥ ಸಮಸ್ಯೆ ಇದ್ದರೂ ಅದು ಮಂಜಿನಂತೆ ಅಗಲಿ ಹೋಗುವುದು. ಎಷ್ಟೇ ಎರಿಕೋಗಳು ಅಡ್ಡ ಬಂದರೂ ಅವೆಲ್ಲವೂ ಒಡೆದು ಬೀಳುವವು. ಅಷ್ಟು ಅಘೋರವಾದ ನಿಂದೆ, ಅವಮಾನಗಳೆಂಬ ಯೋರ್ದನ್ ನದಿಗಳು ಅಬ್ಬರಿಸಿ ಬಂದರೂ ಅವೆಲ್ಲವೂ ಹಿಂದಿರುಗಿ ಹೋಗುವವು. ನಾನು ನಿನ್ನೊಂದಿಗಿರುವೆನು ಎಂದು ಕರ್ತನು ಅನ್ನುತ್ತಾನೆ. ಮೋಶೆಯ ದೇವರು ನಮ್ಮ ದೇವರಾಗಿದ್ದಾನೆ. ಆತನು ಒಡಂಬಡಿಕೆಯ ಕರ್ತನು. 1000 ತಲತಲಾಂತರಕ್ಕೂ ತನ್ನ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ಸತ್ಯವಂತನಾದ ದೇವರು. ಆತನೇ ಅದ್ಭುತಗಳನ್ನು ಅತಿಶಯಗಳನ್ನು ನಮಗಾಗಿ ಮಾಡುವಾತನು. ಮಹತ್ತಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಆತನು ಅದ್ವಿತೀಯನು. ಭಕ್ತನಾದ ಯೋಬನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂದು ಹೇಳುತ್ತಾನೆ. ಪ್ರಿಯ ದೇವಮಗುವೆ, ನಿಬಂಧನೆ ಎಂಬುದು ಇಬ್ಬರ ಮಧ್ಯೆ ಮಾಡಿಕೊಳ್ಳುವ ಒಂದು ಒಪ್ಪಂದವಾಗಿದೆ. ಇದರಲ್ಲಿ ಇಬ್ಬರು ನೆರವೇರಿಸಬೇಕಾದ ಕರ್ತವ್ಯಗಳುಂಟು, ಹೊಣೆಗಾರಿಕೆಯೂ ಉಂಟು. ಕರ್ತನು ನಮ್ಮೊಂದಿಗೆ ಒಡಂಬಡಿಕೆ ಮಾಡುತ್ತಾನೆ ಎನ್ನುವುದಾದರೆ ನಮ್ಮ ಕರ್ತವ್ಯವೇನು? ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು. ಕೀರ್ತನೆಗಾರನು ಹೇಳುತ್ತಾನೆ, ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಗೊಂಡು ನಡೆಯುವವರಿಗೆ ಆತನ ಎಲ್ಲ ಮಾರ್ಗಗಳು ಕೃಪೆಯೂ ಸತ್ಯತೆಯೂ ಉಳ್ಳವು. ಕೀರ್ತನೆಗಳು ಅಧ್ಯಾಯ 25 ವಚನ 10. ಸಾಮಾನ್ಯವಾಗಿ ದೊಡ್ಡ ರಾಷ್ಟ್ರಗಳೊಂದಿಗೆ ನೆರೆಯ ದೇಶಗಳು ಒಡಂಬಡಿಕೆಯನ್ನು ಮಾಡಿಕೊಂಡು ನಿಮಗೆ ಆಪತ್ತು ಸಂಭವಿಸಿದರೆ ನಾವು ಸಹಾಯ ಮಾಡುತ್ತೇವೆ, ನಮ್ಮ ಸೈನ್ಯಗಳು ನಿಮಗೆ ಸಹಾಯಕವಾಗಿ ಬರುವವು ಎಂದು ನಿಬಂಧನೆ ಮಾಡಿಕೊಳ್ಳುವರು. ಅದೇ ರೀತಿ ನೀವು ಸಹ ಎಲ್ಲ ಕಾರ್ಯಗಳಲ್ಲೂ ನಮಗೆ ಸಹಾಯಕವಾಗಿ ಇರಬೇಕು ಎಂದು ಒಡಂಬಡಿಕೆ ಮಾಡಿಕೊಳ್ಳುವರು. ಸ್ವಲ್ಪ ಆಲೋಚನೆ ಮಾಡಿ ನೋಡಿರಿ. ಸರ್ವಶಕ್ತನಾದ ದೇವರು ಆಕಾಶವನ್ನು ಭೂಮಂಡಲವನ್ನು ಉಂಟು ಮಾಡಿದಂಥ ಮಹಿಮೆಯ ಅರಸನು. ಯಾವ ಪ್ರಯೋಜನಕ್ಕೂ ಬಾರದಂಥ ಧೂಳು ಮಣ್ಣು ಆಗಿರುವ ನಮ್ಮೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುತ್ತಾನೆ ಎಂದರೆ ನಾವು ಎಂಥ ಭಾಗ್ಯಶಾಲಿಗಳಾಗಿದ್ದೇವಲ್ಲವೇ? ಆಹಾ, ಆತನ ಪ್ರೀತಿ ಕೃಪೆಗಳಿಗೆ ಅಳತೇ ಇಲ್ಲ. ಕರ್ತನು ಅಬ್ರಹಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು, ಅದನ್ನು ಹಾಗೇ ನೆರವೇರಿಸಿದನು. ಈಸಾಕನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು, ಅದನ್ನು ನೆರವೇರಿಸಿದನು. ಆತನು ಒಡಂಬಡಿಕೆಯಲ್ಲಿ ಸತ್ಯವಂತನಾಗಿದ್ದಾನೆ. ಯಾಕೋಬನೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಅವನನ್ನು ಇಸ್ರಾಯೇಲನನ್ನಾಗಿ ಮಾರ್ಪಡಿಸಿದನು. ಇಂದು ನಮಗೂ ಆತನು ಒಡಂಬಡಿಕೆಯ ದೇವನಾಗಿ ರಕ್ಷಕನಾಗಿದ್ದಾನೆ. ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋದಾವು, ಗುಡ್ಡಗಳು ಕದಲಿಯಾವು, ಆದರೆ ನನ್ನ ಕೃಪೆಯು ನಿನ್ನನ್ನು ಬಿಟ್ಟು ಹೋಗದು, ಸಮಾಧಾನದ ನನ್ನ ಒಪ್ಪಂದವು ಕದಲದು ಎಂದು ನಿನ್ನನ್ನು ಕರುಣಿಸುವ ದೇವರು ಅನ್ನುತ್ತಾನೆ. ಯೆಶಾಯ ಅಧ್ಯಾಯ 54 ವಚನ 10. ಆಮೆನ್. ಅಧ್ಯಾಯ 14 ಸದುತ್ತರ. ಕೀರ್ತನೆಗಳು ಅಧ್ಯಾಯ 91 ವಚನ 15. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು ಎಂದು ಕರ್ತನು ಅನ್ನುತ್ತಾನೆ. ನಾವು ಪ್ರಾರ್ಥಿಸುವಾಗ ಕರ್ತನು ಉತ್ತರ ಕೊಡುವನು ಎಂದು ನಾವು ನಂಬಬೇಕು. ಸದುತ್ತರವನ್ನು ದಯಪಾಲಿಸುವೆನು ಎಂಬುದು ಆತನ ವಾಗ್ದಾನ. ದ ಓಪನ್ ವಿಂಡೋಸ್, ತೆರೆದ ಕಿಟಕಿಗಳು ಎಂಬ ಪುಸ್ತಕದ ಲೇಖಕರು ಒಂದು ಸಂಭವವನ್ನು ಹೇಳುತ್ತಾರೆ. ಅವರು ಮಹಮ್ಮದಿಯ ರಾಜ್ಯಗಳಿಗೆ ಸೇವೆ ಮಾಡಲು ಹೋಗಿದ್ದಾಗ ಅರಬ್ಬಿ ದೇಶದಲ್ಲಿರುವ ಮಹಮ್ಮದಿಯರನ್ನು ಸಂಧಿಸಿ ರಹಸ್ಯವಾಗಿ ಸುವಾರ್ತೆಯನ್ನು ಹೇಳುತ್ತಾ ಬಂದ ಅವರಿಗೆ ಸಾಕಷ್ಟು ಫಲಗಳು ದೊರೆಯಲಿಲ್ಲ. ಅನೇಕ ತಿಂಗಳು ಕಳೆದು ಹೋಯಿತು. ಆದಾಗ್ಯೂ ಅವರು ಮನಗುಂದಿ ಹೋಗಲಿಲ್ಲ. ಒಂದು ದಿನ ಸಂಜೆಯಲ್ಲಿ ಒಂಟಿಯಾಗಿ ಪ್ರಾರ್ಥನೆ ಮಾಡುತ್ತಾ ಮರುಭೂಮಿಯ ಹಾದಿಯಲ್ಲಿ ನಡೆದು ಹೋಗುತ್ತಿದ್ದಾಗ ಒಂದು ಅಚ್ಚರಿಯ ಸಂಭವ ನಡೆಯಿತು. ಅವರ ಹೃದಯವು ಕರ್ತನನ್ನು ನಿರೀಕ್ಷಿಸುತ್ತಾ ಅಪ್ಪ, ತಂದೆ ಎಂದು ಕರೆದಾಗ ತನಗರಿವಿಲ್ಲದೆ ಅವರ ಬಾಯಿ ಮಗನೇ ಎಂದು ಮಾರುತ್ತರ ಕೊಟ್ಟಿತು.
ಅವರು ಯೇಸುಕ್ರಿಸ್ತನೊಂದಿಗೆ ಮಾತನಾಡುತ್ತಾ ಇದ್ದಂತೆಲ್ಲ ಅವರ ಸ್ವಂತ ಬಾಯಿಯು ಕರ್ತನ ಮಾತುಗಳನ್ನು ಹೇಳುತ್ತಲೇ ಇದ್ದಿತು. ಅವೆಲ್ಲವೂ ಹೌದು ಎಂಬುದಾಗಿಯೂ ಅಮೇನ್ ಎಂಬುದಾಗಿಯೂ ನೆರವೇರುತ್ತಲೇ ಬಂದವು. ಕರ್ತನು ಈ ರೀತಿಯಾಗಿ ರಹಸ್ಯಗಳನ್ನು ಪ್ರಕಟಿಸುತ್ತಿದ್ದನು. ಕೇಳಿದವರು ಬಹಳ ಆಶ್ಚರ್ಯಪಡಲಾರಂಭಿಸಿದರು. ಮೊದಲು ಅವರನ್ನು ಕಂಡು ವಾರೆಯಾಗಿ ಹೋಗುತ್ತಿದ್ದವರು, ಅವರನ್ನು ಉದಾಸೀನ ಮಾಡಿದವರೆಲ್ಲ ಅವರ ಬಳಿ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿ ಆಲೋಚನೆ ಕೇಳಲಾರಂಭಿಸಿದರು. ಅವರನ್ನು ಘನಪಡಿಸಿದರು. ನೂರಾರು ಮಂದಿ ಕರ್ತನನ್ನು ಅಂಗೀಕರಿಸಿಕೊಂಡರು. ಪ್ರತಿನಿತ್ಯವೂ ಕೊನೆ ಪಕ್ಷ 2 ಗಂಟೆಗಳ ಕಾಲವಾದರೂ ಅವರು ಕರ್ತನ ಪಾದದಲ್ಲಿದ್ದು ಪ್ರಾರ್ಥಿಸುತ್ತೇನೆ, ಆತನು ನನಗೆ ಸದುತ್ತರ ದಯಪಾಲಿಸುತ್ತಾನೆ ಎಂದು ಅವರು ಹೇಳುತ್ತಾರೆ. ಪ್ರಿಯ ಮಕ್ಕಳೇ, ಪ್ರಾರ್ಥನೆಗೆ ಸದುತ್ತರ ದಯಪಾಲಿಸುವೆನು ಎಂಬುದು ಕರ್ತನ ವಾಗ್ದಾನ. ದೀನ ದರಿದ್ರರಿಗೆ ಯೆಹೋವನೆಂಬ ನಾನು ಪ್ರಸನ್ನನಾಗುವೆನು. ಇಸ್ರಾಯೇಲಿನ ದೇವರಾದ ನಾನು ಅವರನ್ನು ಕೈ ಬಿಡೇನು. ಯೆಶಾಯ ಅಧ್ಯಾಯ 41 ವಚನ 17. ನಾವು ಮಾಡುವ ಕಾರ್ಯವೇನು? ಕರ್ತನು ಉತ್ತರ ದಯಪಾಲಿಸುವವರೆಗೆ ಕಾದಿರುವುದಿಲ್ಲ. ಪರಲೋಕದ ಬಾಗಿಲನ್ನು ತಟ್ಟುತ್ತೇವೆ, ಆದರೆ ಕರ್ತನು ಬಂದು ತೆರೆಯುವ ಮೊದಲು ನಾವು ಓಡಿ ಹೋಗುತ್ತೇವೆ. ಅನೇಕರ ಪ್ರಾರ್ಥನೆಗಳು ಒಂಟಿ ದಾರಿಯ ಪ್ರಾರ್ಥನೆಗಳಾಗಿವೆ. ಅವರು ಮಾತ್ರ ಮಾತನಾಡಿಕೊಂಡೇ ಹೋಗುವರು. ಕರ್ತನು ಉತ್ತರ ಕೊಡುವ ಮೊದಲೇ ಪ್ರಾರ್ಥನೆಯನ್ನು ಮುಗಿಸಿ ಬಿಡುವರು. ಸತ್ಯವೇದವು ಆಗ ಅವರು ಬೇಡುವುದರೊಳಗೆ ಸದುತ್ತರವನ್ನು ದಯಪಾಲಿಸುವೆನು, ಅವರು ಹೇಳುತ್ತಿರುವಾಗಲೇ ಕೇಳುವೆನು ಎಂದು ಹೇಳುತ್ತದೆ. ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ಒಂದು ವಾಗ್ದಾನವು ಸತ್ಯವೇದದಲ್ಲಿದೆ. ಯೆರೆಮೀಯ ಅಧ್ಯಾಯ 33 ವಚನ 3. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು ಎಂಬುದೇ. ಪ್ರಿಯ ದೇವ ಮಕ್ಕಳೇ, ಕರ್ತನ ಬಳಿ ಪ್ರಾರ್ಥಿಸುವಾಗ ಆತನ ಸನ್ನಿಧಾನದಲ್ಲಿ ಇನ್ನು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಕಾದುಕೊಂಡಿರಿ. ಕರ್ತನು ತನ್ನ ಮೇಲುನುಡಿಯಲ್ಲಿ ಮಾತನಾಡಲು ಆಸ್ಪದ ಕೊಡಿರಿ. ಮೋಶೆಯೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದಾತನು, ದಾನಿಯೇಲನೊಂದಿಗೆ ದೇವದೂತನ ಮುಖಾಂತರ ಮಾತನಾಡಿದಾತನು ನಿಶ್ಚಯವಾಗಿಯೂ ನಿಮ್ಮೊಂದಿಗೂ ಮಾತನಾಡುವನು. ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 15 ವಚನ 7. ಆಮೆನ್. ಅಧ್ಯಾಯ 15 ಕಾಲಿನ ಕೆಳಗೆ. ಯೋಹಾನನು ಬರೆದ ಸುವಾರ್ತೆ ಅಧ್ಯಾಯ 6 ವಚನ 19. ಯೇಸು ಸಮುದ್ರದ ಮೇಲೆ ನಡೆಯುತ್ತಾ ದೋಣಿಯ ಸಮೀಪಕ್ಕೆ ಬರುವುದನ್ನು ನೋಡಿ ಅಂಜಿದರು. ಯೋಹಾನನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿರುವ ಈ ಸಂಭವವನ್ನು ಪೂರ್ತಿಯಾಗಿ ಓದಿ ನೋಡಿರಿ. ಎಲ್ಲೆಲ್ಲೂ ಕತ್ತಲು. ಯೇಸುವಿನ ಶಿಷ್ಯರು ಮಾತ್ರವೇ ಹಡಗನ್ನು ಹತ್ತಿ ಕಪೆರ್ನೌಮ್ ಮೀನಿನೆಡೆಗೆ ಹೋಗುತ್ತಿದ್ದರು. ಆ ಪ್ರಯಾಣ ಕತ್ತಲೆಯ ಪ್ರಯಾಣವಾಗಿತ್ತು. ಆಪತ್ಕರವಾದ ಪ್ರಯಾಣವೂ ಹೌದು. 18ನೇ ವಾಕ್ಯವನ್ನು ಓದಿ ನೋಡಿರಿ. ಬಿರುಗಾಳಿ ಬೀಸುವುದರಿಂದ ಸಮುದ್ರವು ಅಲ್ಲಕಲ್ಲೋಲವಾಗಿತ್ತು. ಒಂದು ಹರದಾರಿಯಷ್ಟು ದೂರ ಹುಟ್ಟು ಹಾಕುತ್ತಾ ಸಾಗಿದ ಅವರು ಸೋತು ಹೋಗಿದ್ದರು. ಪ್ರೀತಿಪಾತ್ರರಾದ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲೂ ಕತ್ತಲೆ ಮುಚ್ಚಿಕೊಂಡಿದೆಯಾ? ನಂಬಿಕೆ ಇಲ್ಲದಂಥ ಪರಿಸ್ಥಿತಿ ಉಂಟಾಗಿದೆಯಾ? ನಿಮ್ಮ ಬಾಳಿನ ಹಡಗು ಅಲ್ಲಕಲ್ಲೋಲವಾಗಿದೆಯಾ? ಕಳವಳ ಗೊಂದಲದ ಪರಿಸ್ಥಿತಿ ಉಂಟಾಗಿದೆಯಾ? ಅಂದು ಶಿಷ್ಯರು ಒಂಟಿಯಾಗಿ ಪ್ರಯಾಣ ಮಾಡುತ್ತಿದ್ದುದನ್ನು ಅರಿತ ಕರ್ತನು ಅವರನ್ನು ಹುಡುಕಿ ನಡೆದು ಬಂದನು. ಕತ್ತಲೆ ಆವರಿಸಿದಂಥ ಆ ವೇಳೆಯಲ್ಲಿಯೂ, ಸಮುದ್ರವು ಅಲ್ಲಕಲ್ಲೋಲವಾಗಿದ್ದಂಥ ವೇಳೆಯಲ್ಲಿಯೂ ಯೇಸು ಸಮುದ್ರದ ಮೇಲೆ ನಡೆದು ಅವರೊಡನೆ ಬಂದನು. ದೇವಮಗುವೆ, ಇಂದು ನಿನಗಿರುವ ಸಮಸ್ಯೆಗಳ ಮಧ್ಯದಲ್ಲಿ ಕರ್ತನು ನಿನ್ನನ್ನು ಹುಡುಕಿ ಬರುವಾತನಾಗಿದ್ದಾನೆ. ನಿನಗೆ ಸಹಾಯ ಮಾಡಿ ಹೋರಾಟಗಳನ್ನು ಮಾರ್ಪಡಿಸಲು ನಿನ್ನನ್ನು ಸಮೀಪಿಸಿ ಬರುತ್ತಿದ್ದಾನೆ. ಆತನು ಸಮೀಪಕ್ಕೆ ಮಾತ್ರವೇ ದೇವರಾಗಿದ್ದಾನು, ದೂರಕ್ಕೂ ದೇವರಲ್ಲವೇ? ದೂರದಿಂದಲೇ ನೀನು ಮಾಡುವ ಪ್ರಾರ್ಥನೆಯನ್ನು ಆತನು ಕೇಳಿ ನಿನ್ನ ಸಮೀಪಕ್ಕೆ ಬರುತ್ತಾನೆ. ನಂಬಿಕೆ ಇಲ್ಲವಲ್ಲ ಎಂಬ ಪರಿಸ್ಥಿತಿಯಲ್ಲಿರುವೆಯಾ? ನಂಬಿಕೆಯನ್ನುಂಟು ಮಾಡಲು ಆತನು ಬರುತ್ತಾನೆ. ರಾತ್ರಿಯೆಲ್ಲ ಶ್ರಮೆ ಪಟ್ಟೇನು, ಏನೂ ಪ್ರಯೋಜನವಿಲ್ಲ ಎಂದುಕೊಂಡಿರುವೆಯಾ? ಯೇಸು ನಿನ್ನ ಹತ್ತಿರ ಬರುತ್ತಿದ್ದಾನೆ. ಹೇಗೆ ಬರುತ್ತಾನೆ? ನೀರಿನ ಮೇಲೆ ನಡೆದು ಬರುತ್ತಾನೆ, ಅಲೆಗಳ ಮೇಲೆ ನಡೆದು ಬರುತ್ತಾನೆ. ಆಕಾಶ ಮಂಡಲವನ್ನು ವಿಶಾಲಪಡಿಸಿದವನು ಆತನೊಬ್ಬನೇ. ಆಕಾಶಕ್ಕೆ ಏರಿ ಇಳಿದಿರುವವನಾರು? ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿಡುವವರು ಯಾರು? ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು?
ಅವನ ಹೆಸರೇನು? ಆತನು ನಮ್ಮ ದೇವರಾದ ಕರ್ತನಲ್ಲವೇ? ಇಂದು ಸಹ ದೃಢವಾಗಿ ತಿಳಿದುಕೊಳ್ಳಿರಿ. ನಿಮ್ಮ ಸಮಸ್ಯೆಗಳು ನಿಮ್ಮ ದೃಷ್ಟಿಯಲ್ಲಿ ಬಹು ದೊಡ್ಡದಾಗಿ ಕಾಣಬಹುದು, ಆದರೆ ಅದು ನಮ್ಮ ದೇವರಾದ ಯೇಸು ಕ್ರಿಸ್ತನ ಕಾಲುಗಳ ಕೆಳಗಿನದು. ನಿನ್ನನ್ನು ಕಳವಳಪಡಿಸುತ್ತಿರುವ ಸಮುದ್ರದ ಅಲೆಗಳೇ ಆದರೂ, ಬಿರುಸಾಗಿ ಬೀಸುತ್ತಿರುವ ಬಿರುಗಾಳಿಯೇ ಆಗಿದ್ದರೂ, ಬೇರೆ ಯಾವುದೇ ಆದ ಸಮಸ್ಯೆಗಳೇ ಆಗಿದ್ದಾಗಿಯೂ ಸಹ ಕರ್ತನಾದ ಕ್ರಿಸ್ತೇಸುವಿನ ಕಾಲಿನ ಕೆಳಗೆ ಹಾಕಲ್ಪಟ್ಟಿದೆ. ಸಮಸ್ಯೆಗಳನ್ನು ಕರ್ತನು ತನ್ನ ಕಾಲುಗಳ ಕೆಳಗೆ ತುಳಿದು ಬಿಟ್ಟಿದ್ದಾನೆ. ಸರ್ಪದ ತಲೆಯನ್ನು ಆತನು ಜಜ್ಜಿ ಹಾಕಿದ್ದಾನೆ. ಸಮಸ್ಯೆಗಳ ಮೇಲೆ, ಹೋರಾಟಗಳ ಮೇಲೆ ಜಯಶಾಲಿಯಾಗಿ ಅವುಗಳನ್ನು ಮೆಟ್ಟಿ ನಡೆದಿದ್ದಾನೆ. ಲೋಕದಲ್ಲಿರುವವನಿಗಿಂತ ನಿನ್ನೊಳಗಿರುವಾತನು ದೊಡ್ಡವನು. ಅಲೆಗಳಿಗಿಂತಲೂ ಎಲ್ಲ ಸಮಸ್ಯೆಗಳಿಗಿಂತಲೂ ಆತನು ದೊಡ್ಡವನು. ಮೊರೆಯಬೇಡ, ಸುಮ್ಮನಿರು ಎಂದು ಹೇಳಿ ಬಿರುಗಾಳಿಯನ್ನು, ಸಮುದ್ರವನ್ನು ಗದರಿಸಿದಾತನು ದೊಡ್ಡವನು. ಈ ಸಮಯದಲ್ಲಿ ಆತನನ್ನು ನೋಡಿ, ಕರ್ತನೇ, ನನ್ನ ಈ ಸಮಯವನ್ನು ಬಗೆಹರಿಸಲು ನೀನು ಬಾ, ನಮ್ಮ ಕುಟುಂಬದಲ್ಲಿ ಸಮಾಧಾನ ಕೊಡಲು ನೀನು ಬಾ ಎಂದು ಆತನನ್ನು ಕರೆ. ನಿನ್ನ ಪೂರ್ಣ ಹೃದಯದಿಂದ ಆತನನ್ನು ಹುಡುಕುವಿಯಾದರೆ ನಿಶ್ಚಯವಾಗಿಯೂ ಆತನನ್ನು ಕಂಡುಕೊಳ್ಳುವಿ. ಪ್ರೀತಿಯಿಂದ ಆತನನ್ನು ಕರೆಯುವಿಯಾದರೆ ಆತನು ನಿಶ್ಚಯವಾಗಿ ನಿನ್ನ ಬಳಿಗೆ ಬರುವನು. ಯೇಸು ಕ್ರಿಸ್ತನು ನಿನ್ನ ಬಳಿಗೆ ಬರುವಾಗ ನಿನಗಿರುವ ವ್ಯಾಧಿಗಳು, ಸಮಸ್ಯೆಗಳು, ಕಣ್ಣೀರಿನ ವಿವಾದಗಳು, ಭಯಂಕರವಾದ ವಿರೋಧತ್ವ, ವಿರೋಧಿಗಳ ತಂತ್ರಗಳು ಎಲ್ಲವೂ ಅಡಗಿ ಹೋಗುವವು. ಕರ್ತನು ನಿನಗೆ ಜಯದ ಮೇಲೆ ಜಯ ಕೊಡುವನು. ನೀನು ಜಲರಾಶಿಗಳನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುನುಗಿಸವು. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ, ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ
ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.